ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬ್ರಹ್ಮನು ಮಾಡಿದ ಶ್ರೀಕೃಷ್ಣ ಸ್ತೋತ್ರವೆಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನು ಸ್ತೋತ್ರ ಮಾಡುತ್ತಿರುವನು. ನೌಮೀಢ್ಯತೆ ಭ್ರವಪುಷೇ ತಡಿದಂಬರಾಯ ಗುಂಜಾವತಂ ಸಪ್ಯ ಪರಿಪಿಚ್ಛಲ ಸನ್ಮುಖಾಯ ವನ್ಯಸ್ರಜೇ ಕವಲವೇತ್ರ ವಿಷಾಣವೇಣು ಲಕ್ಷ್ಮ್ಯಶ್ರಿಯೇ ಮೃದುಪದೇ ಪಶುಪಾಂಗಜಾಯ. ಸ್ತೋತ್ರಾರ್ಹನಾದ ಭಗವಂತನೇ, ನಿನಗೆ ನಮಸ್ಕರಿಸುತ್ತೇನೆ. ನೀಲಮೇಘಶ್ಯಾಮನೆ, ಮಿಂಚಿನಂತಹ ಪೀತಾಂಬರವನ್ನು ಧರಿಸಿರುವವನೇ, ಗುಲಗುಂಜಿಯನ್ನೇ ಕರ್ಣಾಭರಣವಾಗಿ ಹೊಂದಿರುವವನೇ, ತಲೆಯಲ್ಲಿ ನವಿಲು ಗರಿಯನ್ನು ಧರಿಸಿ ಅದರಿಂದ ಪ್ರಕಾಶಮಾನವಾಗಿ ಕಾಣುವ ಮುಖವುಳ್ಳವನೇ, ಅರಣ್ಯ ಕುಸುಮಗಳ ಮಾಲೆಯನ್ನು ಧರಿಸಿರುವವನೇ, ಕೈಯಲ್ಲಿ ಮೊಸರನ್ನದ ತುತ್ತನ್ನು ಹಿಡಿದು ಉಡಿಯಲ್ಲಿ ಕೊಳಲನ್ನಿಟ್ಟುಕೊಂಡು ಕಂಕುಳಿನಲ್ಲಿ ಕೊಂಬನ್ನು ಚಾವಟಿಯನ್ನು ಸಿಕ್ಕಿಸಿಕೊಂಡು ಅನುಪಮವಾದ ಕಾಂತಿಯಿಂದ ಪ್ರಕಾಶಿಸುತ್ತಿರುವವನೇ, ಮೃದುವಾದ ಪಾದಗಳನ್ನು ಹೊಂದಿರುವವನೇ, ನಂದ ಗೋಪನ ಸುತನೆ, ನಿನಗೆ ನಮಸ್ಕಾರ ಮಾಡುತ್ತೇನೆ. ಅಸ್ಯಾಪಿ ದೇವ ವಪುಷೋ ಮದನುಗ್ರಹಸ್ಯ ಸ್ವೇಚ್ಛಾಮಯಸ್ಯ ನತು ಭೂತಮಯಸ್ಯ ಕೋಪಿ ನೇಷೇ ಮಹಿತ್ವವಸಿತುಂ ಮನಸಾಂತರೇಣ ಸಾಕ್ಷಾತ್ ತವೈವ ಕಿಮುತಾತ್ಮ ಸುಖಾನುಭೂತೇ. ದೇವನೇ, ಈ ನಿನ್ನ ಶ್ರೀ ವಿಗ್ರಹವು ಭಕ್ತರ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವುದಾಗಿದೆ. ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೂ ನೀನು ಈ ದಿವ್ಯವಾದ ರೂಪವನ್ನು ತಾಳಿರುವೆ. ನಿನ್ನ ಈ ಶ್ರೀ ವಿಗ್ರಹವನ್ನು ಪಂಚಭೂತಾತ್ಮಕವಾದುದೆಂದು ಯಾರು ತಾನೇ ಹೇಳುತ್ತಾರೆ? ಖಂಡಿತವಾಗಿಯೂ ನಿನ್ನದು ಪಂಚಭೂತಾತ್ಮಕವಾದ ಶರೀರವಲ್ಲ, ಅಪ್ರಾಕೃತವಾದ ಶುದ್ಧ ಸತ್ವಮಯ ಶರೀರವಾಗಿದೆ. ನಾನೇ ಆಗಲಿ ಇತರ ಯೋಗಿಗಳೇ ಆಗಲಿ ಸಮಾಧಿಸ್ಥನಾಗಿ ನಿನ್ನ ಈ ಸಚ್ಚಿದಾನಂದ ವಿಗ್ರಹದ ಸ್ವರೂಪವನ್ನು ಮಹಿಮೆಯನ್ನು ತಿಳಿಯಲಾರೆವು. ಆತ್ಮಾನಂದಾನುಭಾವ ಸ್ವರೂಪನಾದ ನಿನ್ನ ಮಹಿಮೆಯನ್ನು ಏಕಾಗ್ರ ಮನಸ್ಸಿನಿಂದಲಾದರೂ ಯಾರಿಗೆ ತಾನೇ ತಿಳಿಯಲು ಸಾಧ್ಯವಾಗುತ್ತದೆ? ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತಯೇವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ಸ್ಥಾನೇ ಸ್ಥಿತಾ ಶ್ರುತಿಗತಾಂ ತವ ವಾಂಗ್ಮನೋಭಿರ್ಯೇ ಪ್ರಾಯಶೋಚಿತಜಿತೋಪ್ಯಸಿ ತ್ರೈಸ್ತ್ರಿಲೋಕ್ಯಾಂ. ಪ್ರಭುವೇ, ಯಾರು ಜ್ಞಾನ ಯೋಗ ಪ್ರಾಪ್ತಿಗಾಗಿ ಪ್ರಯತ್ನಿಸದೆಯೇ ತಾವಿರುವ ಸ್ಥಳದಲ್ಲಿಯೇ ಇದ್ದುಕೊಂಡು ಸತ್ಪುರುಷರ ಸಹವಾಸದಲ್ಲಿರುತ್ತಾ ನಿನಗೆ ಪ್ರಿಯತಮರಾದ ಸಂತರು ಹೇಳುವ ನಿನ್ನ ಲೀಲಾಪ್ರಸಂಗಗಳನ್ನು ಶರೀರ ಮಾತು ಮನಸ್ಸುಗಳೆಂಬ ತ್ರಿಕರಣಗಳಿಂದಲೂ ಶ್ರದ್ಧೆಯಿಟ್ಟು ಕೇಳುತ್ತಾ ಮತ್ತಾವ ಕಾರ್ಯಗಳನ್ನು ಮಾಡದೇ ಇರುವರೋ ಅಂತಹವರು 3 ಲೋಕಗಳಲ್ಲಿಯೂ ಯಾರಿಂದಲೂ ಜಯಿಸಲ್ಪಡದಿರುವ ನಿನ್ನನ್ನು ಜಯಿಸುತ್ತಾರೆ. ಅನನ್ಯ ಭಕ್ತಿಯ ಮೂಲಕವಾಗಿ ನಿನ್ನನ್ನು ವಶಪಡಿಸಿಕೊಳ್ಳುತ್ತಾರೆ. ಶ್ರೇಯಸ್ತುತಿಂ ಭಕ್ತಿ ಮುದಸ್ಯತೆ ವಿಭೋ ಕ್ಲಿಶ್ಯಂತಿ ಯೇ ಕೇವಲ ಬೋಧಲಬ್ಧಯೇ ತೇಷಾಮಸೌ ಕ್ಲೇಶಲಯೇವ ಶಿಷ್ಯತೆ ನಾನ್ಯದ್ಯಥಾ ಸ್ಥೂಲ ತುಷಾವಘಾತಿನಾಂ. ಭಗವಂತನೇ, ನಿನ್ನ ಮೇಲಿನ ಭಕ್ತಿ ಎಂಬುದು ನಿಶ್ಚಯವಾಗಿಯೂ ಸಮಸ್ತವಾದ ಕಲ್ಯಾಣಗಳಿಗೂ ಶ್ರೇಯಸ್ಸುಗಳಿಗೂ ಮೂಲ ಸ್ರೋತವಾಗಿದೆ. ಯಾರು ಸಕಲ ಪುರುಷಾರ್ಥಗಳನ್ನು ಕೊಡುವ ಅಂತಹ ಅನನ್ಯ ಭಕ್ತಿಯನ್ನು ತೊರೆದು ಕೇವಲ ಜ್ಞಾನಕ್ಕಾಗಿ ಹಾತೊರೆಯುವರು ಮತ್ತು ಅದಕ್ಕಾಗಿಯೇ ಶ್ರಮಿಸುವರು, ಅಂತಹವರಿಗೆ ಕೇವಲ ಶ್ರಮವೇ ಫಲವಾಗಿ ಉಳಿದುಕೊಳ್ಳುತ್ತದೆ. ಭತ್ತದ ಹೊಟ್ಟನ್ನು ಕೊಟ್ಟಿದವನಿಗೆ ಕೇವಲ ಶ್ರಮವು ಮಾತ್ರವೇ ಫಲವಾಗಿ ಉಳಿಯುವಂತೆ, ಏಕೆಂದರೆ ಅಕ್ಕಿಯು ಸಿಕ್ಕದೆ ಕೇವಲ ಶ್ರಮವು ಮಾತ್ರ ಫಲವಾಗಿ ಉಳಿಯುವಂತೆ ಜ್ಞಾನಕ್ಕಾಗಿ ಶ್ರಮಿಸುವವನಿಗೆ ಕೇವಲ ಶ್ರಮವು ಮಾತ್ರ ಉಳಿದುಕೊಳ್ಳುತ್ತದೆ. ಪುರೇಹ ಭೂಮನ್ ಬಹವೋಪಿ ಯೋಗಿನಸ್ತ್ವದರ್ಪಿತೇಹ ನಿಜ ಕರ್ಮಲಬ್ಧಯ ವಿಬುದ್ಧ್ಯ ಭಕ್ತ್ಯೈವ ಕಥೋಪನೀತಯ ಪ್ರಪೇದಿರೇಂಚೋಚ್ಯುತ ಇತೇ ಗತಿಂ ಪರಾಂ. ಹೇ ಅಚ್ಯುತನೇ, ಹೇ ಅನಂತನೇ, ಈ ಲೋಕದಲ್ಲಿ ಹಿಂದೆಯೂ ಹಲವಾರು ಯೋಗಿಗಳಿದ್ದರು. ಯೋಗವೇ ಮೊದಲಾದವುಗಳ ಮೂಲಕವಾಗಿ ಅವರಿಗೆ ಪರಮ ಪದವು ಪ್ರಾಪ್ತಿಯಾಗದಿರಲು
ಅವರು ತಾವು ಮಾಡಿದ ವೈದಿಕ ಮತ್ತು ಲೌಕಿಕ ಕರ್ಮಗಳೆಲ್ಲವನ್ನು ನಿನಗೆ ಸಮರ್ಪಣೆ ಮಾಡಿಬಿಟ್ಟರು. ಹಾಗೆ ತಾವು ಮಾಡಿದ ಕರ್ಮಗಳೆಲ್ಲವನ್ನು ನಿನಗೆ ಸಮರ್ಪಿಸಿದ್ದರಿಂದಲೂ ನಿನ್ನ ಲೀಲಾ ಪ್ರಸಂಗಗಳನ್ನು ಕೇಳುತ್ತಿದ್ದುದರಿಂದಲೂ ಅವರಿಗೆ ನಿನ್ನಲ್ಲಿ ಅಪಾರವಾದ ಭಕ್ತಿಯುಂಟಾಗಿತು. ಆ ಪರಾಭಕ್ತಿಯಿಂದಲೇ ಅವರು ನಿನ್ನ ಸ್ವರೂಪದ ಜ್ಞಾನವನ್ನು ತಿಳಿದವರಾಗಿ ಬಹಳ ಸುಲಭವಾಗಿ ನಿನ್ನ ಪರಮ ಪದವನ್ನು ಸೇರಿದರು. ತಥಾಪಿ ಭೂಮನ್ಮಹಿಮಾ ಗುಣಸ್ಯತೆ ವಿಬುದ್ಧುಮರ್ಹತ್ಯ ಮಲಾಂತರಾತ್ಮಭಿಃ ಅವಿಕ್ರಿಯಾತ್ ಸ್ವಾನುಭವಾದ ರೂಪತೋ ಹನನ್ಯಬೋಧಾತ್ಮತಯಾ ನ ಚಾನ್ಯಥಾ. ಆದರೂ ಪರಬ್ರಹ್ಮ ಸ್ವರೂಪನಾದ ಪರಮೇಶ್ವರನೇ, ನಿನ್ನ ನಿರ್ಗುಣ ಸ್ವರೂಪದ ಮಹಿಮೆಯು ಪರಿಶುದ್ಧವಾದ ಅಂತಃಕರಣವುಳ್ಳವರಿಗೆ ತಿಳಿಯಲು ಸಾಧ್ಯವಾಗಬಹುದು. ಆಗಲೂ ಅದು ನಿರ್ವಿಕಾರವೂ ನಿರ್ವಿಷಯವೂ ಆದ ಅಂತಃಕರಣಕ್ಕೆ ಸ್ವಯಂ ಪ್ರಕಾಶವಾಗಿ ಗೋಚರಿಸುತ್ತದೆಯೇ ಹೊರತು ಬೇರೆ ವಿಧದಿಂದ ಗೋಚರಿಸುವುದಿಲ್ಲ. ಯಾವ ವಿಧವಾದ ವಿಕಾರವೂ ಇಲ್ಲದೆ ಅದು ಕಾಣುತ್ತದೆ. ಅದಕ್ಕೆ ನಿರ್ದಿಷ್ಟವಾದ ರೂಪವಿಲ್ಲ. ಅದು ಹೀಗಿರುವುದೆಂದು ಇತರರಿಗೆ ಹೇಳಲು ಸಾಧ್ಯವಾಗುವುದಿಲ್ಲ. ಪ್ರಕಾಶಮಾನವಾದ ಆತ್ಮರೂಪದಲ್ಲಿ ಅದನ್ನು ಕಾಣಬಹುದು. ಗುಣಾತ್ಮನಸ್ತೇಪಿ ಗುಣಾನ್ವಿಮಾತುಂ ಹಿತಾವತೀರ್ಣಸ್ಯ ಕ ಈಶಿರೇಸ್ಯ ಕಾಲೇನ ಯೈರ್ವಾ ವಿಮಿತಾಃ ಸುಕಲ್ಪೈಃ ಭೂಪಾಂ ಸವಖ್ಯೆ ಮಿಹಿಕಾದ್ಯುಭಾಸಃ. ಭಗವಂತ, ಸಮರ್ಥನಾದ ಪುರುಷರು ಹಲವಾರು ಜನ್ಮಗಳ ಪರಿಶ್ರಮದಿಂದ ಭೂಮಿಯಲ್ಲಿರುವ ಕಣಗಳನ್ನು, ಆಕಾಶದಲ್ಲಿರುವ ಹಿಮದ ತುಂತುರುಗಳನ್ನು, ಜಗಿಸುವ ನಕ್ಷತ್ರ ತಾರೆಗಳನ್ನು ಎಣಿಸಿಯಾರು. ಆದರೆ ನಿನ್ನ ಸಗುಣ ಸ್ವರೂಪದ ಅನಂತಾನಂತ ಗುಣಗಳನ್ನು ಯಾರು ತಾನೇ ಎಣಿಸಬಲ್ಲರು? ಮಹಾನುಭಾವನೆ, ನೀನು ಪ್ರಪಂಚಕ್ಕೆ ಕಲ್ಯಾಣವನ್ನು ಉಂಟು ಮಾಡಲೆಂದೇ ಅವತರಿಸಿರುವೆ. ನಿನ್ನ ಮಹಿಮೆಯನ್ನು ತಿಳಿಯುವುದು ಅತ್ಯಂತ ಕಠಿಣವೇ ಸರಿ. ತತ್ತೇನು ಕಂಪಾಂಸು ಸಮೀಕ್ಷಮಾಣೋ ಭುಂಜಾನಯೇವಾತ್ಮಕೃತಂ ವಿಪಾಕಂ ಹೃದ್ವಾಗ್ಗಪೂರ್ಭಿರ್ವಿಧದನ್ನಮಸ್ತೆ ಜೀವೇತಯೋ ಮುಕ್ತಿ ಪದೇ ಸದಾಯ ಭಾಕ್. ಯಾವ ಪುರುಷನು ಹೆಚ್ಚಿನ ಉತ್ಸಾಹದಿಂದ ನಿನ್ನ ಕೃಪೆಯನ್ನು ಕ್ಷಣ ಕ್ಷಣಕ್ಕೂ ಪ್ರತೀಕ್ಷಿಸುತ್ತಿರುವನೋ, ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ಒದಗಿ ಬರುವ ಸುಖ ದುಃಖಗಳನ್ನು ನಿರ್ವಿಕಾರವಾದ ಮನೋಭಾವದಿಂದ ಉಪಭೋಗಿಸುವನೋ, ಪ್ರೇಮ ಪೂರ್ಣವಾದ ಹೃದಯದಿಂದ, ಗದ್ಗದವಾದ ಧ್ವನಿಯಿಂದ, ಪುಳಕಿತವಾದ ಶರೀರದಿಂದ ತನ್ನನ್ನೇ ತಾನು ನಿನಗೆ ಸಮರ್ಪಿಸಿಕೊಳ್ಳುವನೋ, ಅಂತಹವನು ತಂದೆಯ ಸಂಪತ್ತಿಗೆ ಮಗನು ಸಹಜವಾಗಿಯೇ ಅಧಿಕಾರಿಯಾಗುವಂತೆ ನಿನ್ನ ಪರಮ ಪದವನ್ನು ಹೊಂದಲು ಅಧಿಕಾರಿಯಾಗುತ್ತಾನೆ. ಪಶ್ಯೇಷಮೇನಾರ್ಯಮನಂತ ಆದ್ಯೇ ಪರಾತ್ಮನಿ ತ್ವಯ್ಯಪಿ ಮಾಯಿನೇ ಮಾಯಾಂ ವಿತತ್ಯೇಕ್ಷಿತುಮಾತ್ಮವೈಭವಂ ಹ್ಯಹಂ ಕಿಯಾನೈಚ್ಛಮಿವಾರ್ಚಿರಗ್ನೌ. ಪ್ರಭುವೇ, ನನ್ನ ಕೌಟಿಲ್ಯವನ್ನಾದರೂ ನೋಡು. ನೀನು ಅನಂತನೂ ಆದಿಪುರುಷನೂ ಆದ ಪರಮಾತ್ಮನಾಗಿರುವೆ. ನನ್ನಂತಹ ದೊಡ್ಡ ದೊಡ್ಡ ಮಾಯಾವಿಗಳು ನಿನ್ನ ಮಾಯಾಚಕ್ರಕ್ಕೆ ಸಿಲುಕಿರುತ್ತಾರೆ. ಆದರೂ ನನ್ನ ಮಾಯೆಯನ್ನು ನಿನ್ನ ಮೇಲೆ ಚೆಲ್ಲಿ ನಿನ್ನ ಮಹಿಮೆಯನ್ನು ನಾನು ನೋಡಬಯಸಿದನು. ಆದರೆ ನಿನ್ನ ಮಾಯಾಚಕ್ರಕ್ಕೆ ಸಿಕ್ಕಿ ಹಾಕಿಕೊಂಡ ನಾನು ಅಗ್ನಿಯಲ್ಲಿ ಅಗ್ನಿಯನ್ನೇ ಆಧರಿಸಿರುವ ಕಿಡಿಯಂತೆ ನಿನ್ನ ಮುಂದೆ ನಗಣ್ಯನಾಗಿ ನಿಂತಿದ್ದೇನೆ. ಅಥ ಕ್ಷಮಸ್ವಾಚ್ಯುತ ಮೇ ರಜೋ ಭವೋ ಯಜಾನ್ನತಸ್ತ್ವತ್ಪ್ರಥಗೀಶಮಾನಿನಃ ಅಜಾವಲೇಪಾಂಧತಮೋಂಧಮಚಕ್ಷುಷ ಏಷೋನುಕಂಪ್ಯೋ ಮಯಿ ನಾಥವಾನಿತಿ. ದಯಾಮೂರ್ತೆ, ಭಗವಂತ, ನಾನು ರಜೋಗುಣದಿಂದ ಹುಟ್ಟಿದವನಾಗಿದ್ದೇನೆ. ನಿನ್ನ ದಿವ್ಯ ಸ್ವರೂಪವನ್ನು ಮತ್ತು ಮಹಿಮೆಯನ್ನು ನಾನು ಚೆನ್ನಾಗಿ ತಿಳಿದವನಲ್ಲ. ಈ ಕಾರಣದಿಂದಲೇ ಈ ಪ್ರಪಂಚಕ್ಕೆ ನಿನ್ನಂತೆಯೇ ನಾನೂ ಒಬ್ಬ ಈಶನೆಂದೇ ಭಾವಿಸಿಕೊಂಡು ಬಿಟ್ಟಿದ್ದೆನು. ನಾನು ಜನ್ಮರಹಿತನು, ಜಗತ್ಕರ್ತೃವೂ ಆಗಿದ್ದೇನೆ ಎಂಬ ಮಾಯಾಕೃತವಾದ ಮೋಹದ ದಟ್ಟವಾದ ಅಂಧಕಾರದಲ್ಲಿ ಮುಳುಗಿ ಅಂಧನಾಗಿ ಬಿಟ್ಟಿದ್ದೇನೆ. ಆದುದರಿಂದ ಈ ವಿಷಯವನ್ನು ನೀನು ಮನಗಂಡು, ಇವನು ನನ್ನ ಅಧೀನದಲ್ಲೇ ಇದ್ದಾನೆ, ನನ್ನ ಸೇವಕನೇ ಆಗಿದ್ದಾನೆ, ಇವನ ಮೇಲೆ ಕೃಪೆ ತೋರುವುದು ಅಗತ್ಯವಾಗಿದೆ ಎಂಬುದಾಗಿ ಭಾವಿಸಿ ನನ್ನ ಅಪರಾಧವನ್ನು ಕ್ಷಮಿಸಿಬಿಡು.
ಕ್ವಾಹಂ ತಮೋ ಮಹದಹಂಕ ಚರಾಗ್ನಿವಾರ್ಭೂ ಸಂವೇಷ್ಟಿತಾಂಡ ಘಟ ಸಪ್ತ ವಿತಸ್ತಿಕಾಯಃ ಕ್ವೇ ದೃಗ್ವಿಧಾ ವಿಗಣಿತಾಂಡ ಪರಾಣುಚರ್ಯಾ ವಾತಾದ್ವರೋಮ ವಿವರಸ್ಯ ಚತೆ ಮಹಿತ್ವಂ. ಸ್ವಾಮಿಯೇ, ಪ್ರಕೃತಿ, ಮಹತ್ತತ್ವ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪ್ರತಿರೂಪವಾದ ಆವರಣಗಳಿಂದ ಕೂಡಿರುವ ಈ ಬ್ರಹ್ಮಾಂಡವು ನನ್ನ ಶರೀರವಾಗಿರುವುದೇ ನಿಶ್ಚಯ. ಆದರೆ ನಿನ್ನ ರೋಮ ರೋಮಗಳ ಮಧ್ಯದಲ್ಲಿ ಗವಾಕ್ಷಿಯಂತೆ ಬರುವ ಸೂರ್ಯನ ಬಿಸಿಲು ಕೋರಿನಲ್ಲಿ ಕಾಣುವ ಪರಮಾಣುಗಳಂತೆ ಅಗಣಿತವಾದ ಇತರ ಬ್ರಹ್ಮಾಂಡಗಳಿವೆ. ಅಂತಹ ನಿನ್ನ ಅನಂತವಾದ ಮಹಿಮೆಯಲ್ಲಿ ಕೇವಲ 7 ಗೇಣುದ್ದದ ಶರೀರವನ್ನು ಧರಿಸಿರುವ ನಾನೆಲ್ಲಿ? ನಮ್ಮಿಬ್ಬರಿಗೂ ಪರ್ವತ ಪರಮಾಣುಗಳ ಅಂತರವೆಂದೇ ಹೇಳಬಹುದು. ಉತ್ಕ್ಷೇಪಣಂ ಗರ್ಭಗತಸ್ಯ ಪಾದಯೋ ಕಿಂ ಕಲ್ಪತೆ ಮಾತುರಧೋಕ್ಷಜಾಗಸೆ ಕಿಮಸ್ತಿ ನಾಸ್ತಿ ವ್ಯಪದೇಶಭೂಷಿತಂ ತವಾಸ್ತಿ ಕುಕ್ಷೇ ಕಿಯದಪ್ಯನಂತಹ. ಅಧೋಕ್ಷಜನೆ, ಮಗುವು ತಾಯಿಯ ಹೊಟ್ಟೆಯಲ್ಲಿ ಇರುವಾಗ ಕೈಕಾಲುಗಳನ್ನು ಬಡಿಯುತ್ತದೆ. ಇದರಿಂದಾಗಿ ಅದು ತಾಯಿಗೆ ಅಪರಾಧ ಮಾಡಿದಂತಾಗುವುದೇ? ತಾಯಿಯಾದರೂ ಅದನ್ನು ಅಪರಾಧವೆಂದು ಭಾವಿಸಿಯಾಳೆ. ಅಸ್ತಿ ನಾಸ್ತಿ ಎಂದು ಹೇಳಲ್ಪಡುವ ಯಾವುದೇ ವಸ್ತುಗಳಾದರೂ ನಿನ್ನ ಹೊಟ್ಟೆಯನ್ನು ಬಿಟ್ಟು ಬೇರೆಡೆಯಲ್ಲಿ ಇರುತ್ತವೆಯೇ? ಆದುದರಿಂದ ನಾನು ನಿನ್ನ ಹೊಟ್ಟೆಯಲ್ಲೇ ಇದ್ದೇನೆ. ತಾಯಿಯ ಹೊಟ್ಟೆಯಲ್ಲಿ ಮಗುವು ಮಾಡಿದ ಕಾರ್ಯವನ್ನು ಅಪರಾಧವೆಂದು ಭಾವಿಸುವುದಿಲ್ಲವಷ್ಟೇ, ಹಾಗೆಯೇ ನಾನು ಮಾಡಿದ ವಂಚನೆಯ ಕಾರ್ಯವನ್ನು ನೀನು ಅಪರಾಧವೆಂದು ಭಾವಿಸಬೇಡ, ಕ್ಷಮಿಸಿಬಿಡು. ಜಗತ್ರಯಾಂತೋದಧಿ ಸಂಪ್ಲವೋದೇ ನಾರಾಯಣಸ್ಯೋದರ ನಾಭಿನಾಲಾತ್ ವಿನಿರ್ಗತೋಜಸ್ತ್ವಿತಿ ವಾಂಗ್ವೈರ್ಮೃಷಾ ಕಿಂ ತ್ವೇಶ್ವರ ತ್ವನ್ನ ವಿನಿರ್ಗತೋಸ್ಮಿ. ಪ್ರಳಯ ಕಾಲದಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ 3 ಲೋಕಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾಗ ನಾರಾಯಣನೊಬ್ಬನೇ ಪವಡಿಸಿದ್ದನೆಂದು, ಅವನ ನಾಭಿಕಮಲದಿಂದ ಬ್ರಹ್ಮನು ಹುಟ್ಟಿದನೆಂದು ಶ್ರುತಿಗಳು ಸಾರುತ್ತವೆ. ಈ ಶ್ರುತಿವಾಕ್ಯವು ಖಂಡಿತವಾಗಿಯೂ ಸುಳ್ಳಲ್ಲ. ಈಶ್ವರನೇ, ನೀನೇ ಹೇಳು, ನಿನ್ನ ನಾಭಿಕಮಲದಿಂದ ನಾನು ಹೊರಬಂದಿರುವವನಲ್ಲವೇ? ಆದುದರಿಂದ ನಾನು ನಿನ್ನ ಪುತ್ರನಲ್ಲವೇ? ಮಗನು ಮಾಡಿದ ಅಪರಾಧವನ್ನು ತಂದೆಯಾದವನು ಕ್ಷಮಿಸಲೇಬೇಕು. ನಾರಾಯಣಸ್ತ್ವಂ ನ ಹಿ ಸರ್ವದೇಹಿನಾಮಾತ್ಮಾಸ್ಯಧೀಶಾಖಿಲ ಲೋಕ ಸಾಕ್ಷಿ ನಾರಾಯಣೋಂಗಂ ನರಭೂಜಲಾಯನಾತ್ ತಚ್ಚಾಪಿ ಸತ್ಯಂ ನ ತವೈವ ಮಾಯಾ. ಪ್ರಭುವೇ, ನಾರಾಯಣನಾಗಿರುವ ನೀನು ಸಮಸ್ತ ಶರೀರಗಳಿಗೂ ಆತ್ಮಸ್ವರೂಪನಾಗಿರುವೆಯಲ್ಲವೇ? ಅಧೀಶನೂ ಆಗಿರುವೆಯಲ್ಲವೇ? ಸಮಸ್ತ ಲೋಕಗಳಿಗೂ ಸಾಕ್ಷಿಯಾಗಿರುವೆಯಲ್ಲವೇ? ನರನಿಂದ ಹುಟ್ಟಿದ ತತ್ವಗಳಿಗೂ ಜಲಕ್ಕೂ ಆಶ್ರಯನಾಗಿ ನಾರಾಯಣನೆನಿಸಿದ ಪುರುಷನು ನಿನ್ನ ಅಂಗವು. ಆದರೆ ಇದು ಸತ್ಯವಲ್ಲ, ಇದೂ ನಿನ್ನ ಮಾಯೆಯೇ ಆಗಿದೆ. ತಚ್ಛೇಜ್ಜಲಸ್ಥಂ ತವ ಸಂಜಿಗದ್ವಪುಃ ಕಿಮ್ಮೇನ ದೃಷ್ಟಂ ಭಗವಂಸ್ತದೈವ ಕಿಂ ವಾಸುದೃಷ್ಟಂ ಹೃದಿ ಮೇ ತದೈವ ಕಿನ್ನೋ ಸಪದ್ಯೇವ ಪುನರ್ವ್ಯದರ್ಶಿ. ಭಗವಂತನೇ, ನಿನ್ನ ವಿರಾಟ್ ಸ್ವರೂಪವು ಈ ಸಮಯದಲ್ಲಿ ಜಲದಲ್ಲೇ ಇದ್ದುದಾದರೆ ನಾನು ಕಮಲನಾಳದ ಮೂಲಕ ನೀರಿನ ಒಳಹೊಕ್ಕು 100 ವರ್ಷಗಳವರೆಗೂ ಹುಡುಕಿದರೂ ನಾನು ಆ ನಿನ್ನ ಸ್ವರೂಪವನ್ನು ಏಕೆ ಕಾಣಲಿಲ್ಲ? ಪುನಃ ನಾನು ತಪಸ್ಸು ಮಾಡಿದಾಗ ನನ್ನ ವಕ್ಷಸ್ಥಳದಲ್ಲೇ ಆ ದಿವ್ಯ ಸ್ವರೂಪವು ಹೇಗೆ ಕಾಣಿಸಿಕೊಂಡಿತು? ಆ ದಿವ್ಯ ಸ್ವರೂಪವು ಹೃದಯ ಗುಹೆಯಲ್ಲಿ ಕ್ಷಣ ಮಾತ್ರವೇ ಕಂಡು ಪುನಃ ಮರೆಯಾದುದೇಕೆ? ಅತ್ರೈವ ಮಾಯಾಧಮನಾವತಾರೇ ಹ್ಯಸ್ಯ ಪ್ರಪಂಚಸ್ಯ ಬಹಿಸ್ಫುಟಸ್ಯ ಕೃತ್ಸ್ನಸ್ಯ ಚಾಂತರ್ಜಠರೇ ಜನನ್ಯಾಂ ಮಾಯಾತ್ವಮೇವ ಪ್ರಕಟೀಕೃತಂತೆ. ಮಾಯೆಯನ್ನು ಉಪಶಮನಗೊಳಿಸುವ ಮಾಯಾಧಮನನೇ, ಯುಗಾಂತರದಲ್ಲಿ ನಡೆದ ವಿಷಯವೋ ಹಾಗಿರಲಿ. ಇದೇ ನಿನ್ನ ಈ ಅವತಾರದಲ್ಲಿಯೇ ಹೊರಗೆ ಸ್ಪಷ್ಟವಾಗಿ ಕಾಣುತ್ತಿರುವ ಈ ಜಗತ್ತನ್ನು ನಿನ್ನ ಹೊಟ್ಟೆಯಲ್ಲಿ ತೋರಿಸಿ ತಾಯಿಯಾದ ಯಶೋದೆಯನ್ನು ತಬ್ಬಿಬ್ಬುಗೊಳಿಸಿಬಿಟ್ಟೆ. ಆದುದರಿಂದ ಈ ಸಮಸ್ತ ಜಗತ್ತು ನಿನ್ನ ಮಾಯಾಕಲ್ಪಿತವೆಂದೇ ಸಿದ್ಧಾಂತವಾಗುತ್ತದೆ.
ಯಸ್ಯ ಕುಕ್ಷಾವಿದಂ ಸರ್ವಂ ಸಾತ್ಮಂ ಭಾತಿ ಯಥಾ ತಥಾ ತತ್ವಯ್ಯಪೀಹ ತತ್ಸರ್ವಂ ಕಿಮಿದಂ ಮಾಯಯಾ ವಿನಾ. ದಯಾಳುವೆ, ನಿನ್ನಿಂದ ಮಾಡಿದ ಈ ಅಖಂಡ ವಿಶ್ವವು ಹೊರಗೆ ಹೇಗೆ ಕಾಣುತ್ತಿರುವುದೋ ಹಾಗೆಯೇ ನಿನ್ನ ಉದರದಲ್ಲಿಯೂ ಕಂಡಿತು. ಇದು ನಿನ್ನ ಮಾಯೆಯಲ್ಲದೆ ಮತ್ತೇನು? ಇದು ನಿನ್ನ ಲೀಲಾ ವಿನೋದವೇ ಆಗಿದೆ. ಅದ್ವೈವ ತ್ವದ್ರತೇಸ್ಯ ಕಿಮ್ಮಮ ನತೆ ಮಾಯಾ ತ್ವಮಾದರ್ಶಿತ. ಮೇಕೋಸಿ ಪ್ರಥಮಂ ತತೋ ವ್ರಜಸು ಹೃದ್ವತ್ಸಾಹ ಸಮಸ್ತಾ ಅಪಿ. ತಾವಂತೋಸಿ ಚತುರ್ಭುಜಾಸ್ತದಖಿಲೈ ಸಾಕಂ ಮಯೋಪಾಸಿತ. ಸ್ಥಾವಂತ್ಯೇವ ಜಗಂತ್ಯಭೂಸ್ತದಮಿತಂ ಬ್ರಹ್ಮಾದ್ವಯಂ ಶಿಷ್ಯತೆ. ಅಂದು ನಿನ್ನ ತಾಯಿಗೆ ಹೊಟ್ಟೆಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದ ಮಾತಿರಲಿ. ಇಂದು ನೀನು ತೋರಿಸಿದ ವಿಶ್ವರೂಪವಾದರೂ ಸಾಮಾನ್ಯವಾದ ಲೀಲೆಯೇ. ಮೊದಲು ನೀನು ಒಬ್ಬನೇ ಇದ್ದೆ, ಅನಂತರ ಸಮಸ್ತ ಗೋಪಬಾಲಕರು ಕರುಗಳು ನೀನೇ ಆಗಿಬಿಟ್ಟೆ. ಕೊಳಲು ಕೊಂಬು ಬೆತ್ತಗಳು ನಿನ್ನ ರೂಪಗಳೇ ಆದವು. ಅನಂತರ ಗೋಪಾಲ ಬಾಲಕನಾದಿಯಾಗಿ ಸಮಸ್ತ ವಸ್ತುಗಳು ಚತುರ್ಭುಜರಾಗಿ ಪೀತಾಂಬರಗಳನ್ನು ಧರಿಸಿಕೊಂಡು ಸರ್ವಾಲಂಕಾರ ಭೂಷಿತರಾಗಿ ನನ್ನಿಂದಲೂ 24 ತತ್ವಗಳಿಂದಲೂ ಸೇವಿಸಲ್ಪಡುತ್ತಿರುವಂತೆ ಕಾಣಿಸಿಕೊಂಡೆ. ಅನಂತರ ನೀನೇ ಸಕಲ ಬ್ರಹ್ಮಾಂಡಗಳಾಗಿಯೂ ತೋರಿಕೊಂಡೆ. ಆದರೆ ಈಗ ನೀನೇ ಅಪರಿಚ್ಛಿನ್ನವೋ ಅದ್ವಿತೀಯವೋ ಆದ ಬ್ರಹ್ಮವಾಗಿ ಉಳಿದಿರುವೆ. ಅಜಾನತಾಂ ತ್ವತ್ ಪದವೀಮನಾತ್ಮನ್ಯಾತ್ಮಾತ್ಮನಾಭಾಸಿ ವಿತತ್ಯ ಮಾಯಾಂ. ಸೃಷ್ಟಾ ವಿವಾಹಂ ಜಗತೋ ನಿಧಾನ ಇವತ್ವಮೇಶೋಂತ ಇವತ್ರಿನೇತ್ರಃ. ಯಾರು ನಿನ್ನ ನಿಜ ಸ್ವರೂಪವನ್ನು ಅಜ್ಞಾನದ ಕಾರಣದಿಂದ ತಿಳಿದಿರುವುದಿಲ್ಲವೋ ಅಂತಹವರಿಗೆ ನೀನು ಪೃಥ್ವಿಯಲ್ಲಿ ಇದ್ದುಕೊಂಡೆ ಜೀವರೂಪವಾಗಿ ಕಾಣಿಸುವೆ. ಅವರ ಮೇಲೆ ನಿನ್ನ ಮಾಯೆಯ ಆವರಣವನ್ನು ಹಾಕಿ ಸೃಷ್ಟಿಯ ಕಾಲದಲ್ಲಿ ಬ್ರಹ್ಮನಾಗಿಯೂ ಪಾಲನೆಯ ಕಾಲದಲ್ಲಿ ವಿಷ್ಣುವಾಗಿಯೂ ಸಂಹಾರ ಕಾಲದಲ್ಲಿ ರುದ್ರನಾಗಿಯೂ ಅವರಿಗೆ ಕಾಣಿಸಿಕೊಳ್ಳುವೆ. ನೀನು ಪರಬ್ರಹ್ಮ ಪರಮಾತ್ಮನೇ ಆದರೂ ನಿನ್ನ ಮಾಯಾಜಾಲಕ್ಕೆ ಒಳಗಾದ ಅಜ್ಞಾನಿಗಳು ನಿನ್ನನ್ನು ಪ್ರಕೃತಿಯಲ್ಲಿ ಜೀವನೆಂದು ಭಾವಿಸುತ್ತಾರೆ. ಅಂತೆಯೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಮುಬ್ಬಗೆಯ ದೇವತೆಗಳು ಇರುವರೆಂದು ತಿಳಿಯುತ್ತಾರೆ. ಸುರೇಶ್ವಪಿಶ್ವೇಶ ತಥೈವ ನೃಷಪಿ ತಿರ್ಯಕ್ಷುಯಾದಸ್ವಪಿತೆ ಜನಸ್ಯ ಜನ್ಮಾಸತಾಂ ದುರ್ಮದ ನಿಗ್ರಹಾಯ ಪ್ರಭೋ ವಿಧಾತಃ ಸದನುಗ್ರಹಾಯ ಚ. ಪ್ರಭುವೇ, ನೀನು ಸಮಸ್ತ ಪ್ರಪಂಚಕ್ಕೂ ಒಡೆಯನೂ ವಿಧಾತೃವೂ ಆಗಿರುವೆ. ನೀನು ಜನ್ಮರಹಿತನೇ ಆದರೂ ದೇವರ್ಷಿ ಮನುಷ್ಯಾದಿ ಯೋನಿಗಳಲ್ಲಿಯೂ ಪಶು ಪಕ್ಷಿ ಜಲಚರಾದಿ ಯೋನಿಗಳಲ್ಲಿಯೂ ಅವತರಿಸಿರುವೆ. ಈ ನಿನ್ನ ಅವತಾರಗಳು ದುಷ್ಟರ ನಿಗ್ರಹಕ್ಕಾಗಿ ಮತ್ತು ಸತ್ಪುರುಷರ ಅನುಗ್ರಹಕ್ಕಾಗಿ. ಕೋವೇತ್ತಿ ಭೂಮನ್ ಭಗವನ್ಮ ಪರಾತ್ಮ ಯೋಗೇಶ್ವರೋತಿರ್ಭವತಸ್ತ್ರಿಲೋಕ್ಯಾಂ ಕ್ವ ವಾ ಕಥಂ ವಾ ಕತಿ ವಾ ಕದೇತಿ ವಿಸ್ತಾರಯನ್ ಕ್ರೀಡಸಿ ಯೋಗಮಾಯಾಂ. ಭಗವಂತನೇ, ನೀನು ಅನಂತನೋ ಪರಮಾತ್ಮನೋ ಯೋಗೇಶ್ವರನೋ ಆಗಿರುವೆ. ನೀನು ನಿನ್ನ ಯೋಗಮಾಯೆಯನ್ನು ವಿಸ್ತರಿಸಿಕೊಂಡು ಯಾವಾಗ ಎಲ್ಲಿ ಹೇಗೆ ಎಷ್ಟು ಕಾಲದವರೆಗೆ ಕ್ರೀಡೆಯಾಡುವೆ ಎಂಬ ವಿಷಯವು ಈ 3 ಲೋಕಗಳಲ್ಲಿ ಯಾವನಿಗೆ ತಾನೇ ತಿಳಿದಿರುತ್ತದೆ. ನಿನ್ನಂತೆಯೇ ನಿನ್ನ ಯೋಗಮಾಯೆಯು ಅಚಿಂತ್ಯವೋ ಅಪ್ರಮೇಯವೋ ಆಗಿದೆ. ತಸ್ಮಾದಿದಂ ಜಗದಶೇಷಮಸತ್ವರೂಪಂ ಸ್ವಪ್ನಾಭಮಸ್ತಧಿಷಣಂ ಪುರುದುಃಖ ದುಃಖಂ ತ್ವಯ್ಯೇವ ನಿತ್ಯ ಸುಖಬೋಧತನಾವನಂತೆ ಮಾಯಾತ ಬುದ್ಧ್ಯದಪಿ ಯತ್ಸ ದಿವಾವಭಾತಿ. ಆದುದರಿಂದ ಈ ಸಮಸ್ತ ಜಗತ್ತು ಅಸತ್ ಸ್ವರೂಪವಾದುದು. ಇದು ಸ್ವಪ್ನ ಸದೃಶವಾಗಿಯೂ ಚೈತನ್ಯ ರಹಿತವಾಗಿಯೂ ಮತ್ತು ದುಃಖದ ಮೇಲೆ ದುಃಖ ಒದಗಿ ಬರುವ ಸ್ಥಾನವಾಗಿಯೂ ಇದೆ. ಸಚ್ಚಿದಾನಂದ ಸ್ವರೂಪನಾದ ನಿನ್ನಲ್ಲಿ ಜಗತ್ತೆಂಬುದು ಮಾಯೆಯಿಂದ ಜನಿಸಿ ಸಚ್ಚಿದಾನಂದಾತ್ಮಕನಾದ ನಿನ್ನ ಅಧಿಷ್ಠಾನ ಬಲದಿಂದ ಸತ್ಯವಾಗಿರುವಂತೆಯೂ ಸುಖ ಸ್ವರೂಪವಾಗಿರುವಂತೆಯೂ ಚೇತನ ಸ್ವರೂಪವಾಗಿರುವಂತೆಯೂ ಭಾಸವಾಗುತ್ತಿದೆ. ಏಕಸ್ತ್ವಮಾತ್ಮ ಪುರುಷ ಪುರಾಣ ಸತ್ಯ ಸ್ವಯಂ ಜ್ಯೋತಿರನಂತ ಆದ್ಯಃ ನಿತ್ಯೋಕ್ಷರೋ
ನಿತ್ಯೋಕ್ಷರೋಜಸ್ರ ಮುಖೋ ನಿರಂಜನ ಪೂರ್ಣೋದ್ವಯೋ ಮುಕ್ತ ಉಪಾಧಿತೋಮೃತಃ. ಪ್ರಭುವೇ, ನೀನು ಏಕಮಾತ್ರ ಸತ್ಯನು. ಹೇಗೆಂದರೆ ನೀನು ಸಮಸ್ತರಲ್ಲಿಯೂ ಆತ್ಮಸ್ವರೂಪನಾಗಿರುವೆ. ನೀನು ಪುರಾಣ ಪುರುಷನಾದುದರಿಂದ ಜನ್ಮಾದಿ ವಿಕಾರಗಳಿಂದ ರಹಿತನಾಗಿರುವೆ. ಸ್ವಯಂ ಜ್ಯೋತಿಯು ಅನಂತನೋ ಆದಿಪುರುಷನೂ ನೀನೇ ಆಗಿರುವೆ. ನಿತ್ಯನೋ ಕ್ಷಯರಹಿತನೋ ಅಖಂಡಾನಂದ ಸ್ವರೂಪನೂ ನೀನೇ ಆಗಿರುವೆ. ನಿರಂಜನನೋ ಪೂರ್ಣನೋ ಅದ್ವಿತೀಯನೋ ನೀನೇ ಆಗಿರುವೆ. ಸಮಸ್ತವಾದ ಉಪಾಧಿಗಳಿಂದಲೂ ಮುಕ್ತನಾಗಿರುವುದರಿಂದ ಅಮೃತ ಸ್ವರೂಪನೋ ನೀನೇ ಆಗಿರುವೆ. ಏವಂ ವಿಧಂ ತ್ವಾಂ ಸಕಲಾತ್ಮನಾಮಪಿ ಸ್ವಾತ್ಮಾನಮಾತ್ಮಾತ್ಮತಯಾ ವಿಚಕ್ಷತೆ ಗುರ್ವರ್ಕಲಬ್ಧೋಪನಿಷತ್ಸು ಚಕ್ಷುಷಾ ಏತೇತರಂತೀವ ಭವಾನೃತಾಂಬುದೀಂ. ನಿನ್ನ ಈ ದಿವ್ಯ ಸ್ವರೂಪವು ಸಮಸ್ತ ಜೀವಿಗಳಿಗೂ ಅವರವರ ಸ್ವರೂಪವೇ ಆಗಿದೆ. ನೀನು ಎಲ್ಲ ಜೀವಿಗಳಲ್ಲಿಯೂ ಆತ್ಮಸ್ವರೂಪನಾಗಿ ಬೆಳಗುವೆ. ಯಾವನು ಗುರುರೂಪನಾದ ಸೂರ್ಯನಿಂದ ತತ್ವಜ್ಞಾನ ರೂಪವಾದ ದಿವ್ಯ ದೃಷ್ಟಿಯನ್ನು ಹೊಂದಿ ನಿನ್ನನ್ನು ತನ್ನಲ್ಲಿಯೇ ಸಾಕ್ಷಾತ್ಕರಿಸಿಕೊಳ್ಳುವನೋ ಅಂತಹವನು ಈ ಮಿಥ್ಯಾ ಸಂಸಾರ ಸಾಗರವನ್ನು ದಾಟುತ್ತಾನೆ. ಆತ್ಮಾನಮೇವಾತ್ಮತಯಾ ವಿಜಾನತಾಂ ತೇನೈವ ಜಾತಂ ನಿಖಿಲಂ ಪ್ರಪಂಚಿತಂ ಜ್ಞಾನೇನ ಭೂಯೋಪಿ ಚ ತತ್ಪ್ರಲೀಯತೆ ರಜ್ವಾಮಹೇರ್ಭೋಗ ಭವಾಭವೌ ಯಥಾ. ಯಾವ ಮನುಷ್ಯನು ಪರಮಾತ್ಮನನ್ನು ತನ್ನ ಆತ್ಮಸ್ವರೂಪನೆಂದು ತಿಳಿದಿಲ್ಲವೋ ಅವನಿಗೆ ಆ ಅಜ್ಞಾನದಿಂದಲೇ ದೇಹಾದಿ ಅಭಿಮಾನದಿಂದ ಶರೀರಾದಿಗಳೇ ಆತ್ಮನೆಂದು ತಿಳಿದು ಬರುತ್ತವೆ. ಆದುದರಿಂದ ಅವರಿಗೆ ಈ ದೇಹೇಂದ್ರಿಯಾದಿ ಸಕಲ ಪ್ರಪಂಚವು ಸತ್ಯವಾಗಿ ಕಾಣುವುದು. ಆದರೆ ಸದ್ಗುರುವಿನ ಅನುಗ್ರಹದಿಂದ ಪರಮಾತ್ಮನೇ ಆತ್ಮನೆಂಬ ಆತ್ಮಸಾಕ್ಷಾತ್ಕಾರವಾಗುತ್ತಲೇ ಹೇಗೆ ಹಗ್ಗದಲ್ಲಿ ಸರ್ಪವೆಂಬುದು ಅಜ್ಞಾನದಿಂದ ತೋರಿಬಂದು ಅಂತಹ ಅಜ್ಞಾನವು ತೊಲಗಿ ಹೋದೊಡನೆಯೇ ಸರ್ಪವೆಂಬುದು ಹಗ್ಗದಲ್ಲಿಯೇ ಅಡಗಿ ಹೋಗುವುದು, ಹಾಗೆಯೇ ಪ್ರಪಂಚವೆಲ್ಲವೂ ಇಲ್ಲವಾಗುತ್ತದೆ. ಅಜ್ಞಾನ ಸಂಜ್ಞೌ ಭವಬಂಧ ಮೋಕ್ಷೌ ದ್ವೈನೋ ಅಮನಾನ್ಯೌ ಸ್ತರುತಜ್ಞ ಭಾವಾತ್ ಅಜಸ್ರಚಿತ್ಯಾತ್ಮನಿ ಕೇವಲೇ ಪರೇ ವಿಚಾರ್ಯಮಾಣೇ ತರುಣಾ ವಿವಾಹನಿ. ದೇವದೇವ, ಸಂಸಾರಕ್ಕೆ ಸಂಬಂಧಿಸಿದಂತೆ ಬಂಧನ ಮತ್ತು ಅದರಿಂದ ಮೋಕ್ಷ ಎಂಬ ಈ ಎರಡು ಅಜ್ಞಾನ ಕಲ್ಪಿತವಾದವುಗಳೇ ಆಗಿವೆ. ವಾಸ್ತವವಾಗಿ ಅಜ್ಞಾನಕ್ಕೆ ಬಂಧ ಮತ್ತು ಮೋಕ್ಷ ಎಂಬ ಎರಡು ಹೆಸರುಗಳು. ಸತ್ಯ ಮತ್ತು ಜ್ಞಾನಸ್ವರೂಪನಾದ ಪರಮಾತ್ಮನಿಂದ ಅವುಗಳಿಗೆ ಭಿನ್ನವಾದ ಅಸ್ತಿತ್ವವೇನೂ ಇಲ್ಲ. ಸೂರ್ಯನಿಗೆ ಹಗಲು ಮತ್ತು ರಾತ್ರಿಯಲ್ಲಿ ಯಾವ ಭೇದವೂ ಇಲ್ಲದಂತೆ ವಿಚಾರ ಮಾಡಿ ನೋಡಿದರೆ ಅಖಂಡ ಚಿತ್ ಸ್ವರೂಪವಾದ ಕೇವಲ ಶುದ್ಧವಾದ ಆತ್ಮತತ್ವದಲ್ಲಿ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಆದುದರಿಂದ ಜ್ಞಾನಿಗಳು ಸಂಸಾರ ಸಮುದ್ರವನ್ನು ದಾಟಿದಂತೆ ತೋರುವರೇ ಹೊರತು ನಿಶ್ಚಯವಾಗಿ ಅವರಿಗೆ ಬಂಧ ಮೋಕ್ಷಗಳೆರಡೂ ಇಲ್ಲ. ತ್ವಮಾತ್ಮಾನಂ ಪರಂ ಮತ್ವಾ ಪರಮಾತ್ಮಾನಮೇವ ಚ ಆತ್ಮ ಪುನರ್ಬಹಿರ್ಮೃಗ್ಯ ಅಹೋಜ್ಞ ಜನತಾಜ್ಞತಾ. ಭಗವಂತ, ಇದೆಂತಹ ಅಚ್ಚರಿ ಎಂಬುದನ್ನು ನೋಡು. ನೀನು ಎಲ್ಲರಲ್ಲಿಯೂ ಆತ್ಮಸ್ವರೂಪನಾಗಿರುವೆ. ಆದರೆ ಮಾನವರು ನೀನು ಇಲ್ಲಿಯೇ ಇರುವವನೆಂದು ಭಾವಿಸುತ್ತಾರೆ. ದೇಹಾದಿಗಳು ಆತ್ಮಕ್ಕೆ ಸೇರಿದ್ದಲ್ಲ. ಆದರೆ ಮಾನವರು ದೇಹಾದಿಗಳನ್ನು ತಮ್ಮದೆಂದೇ ಭಾವಿಸುತ್ತಾರೆ. ದೇಹಾತ್ಮ ಬುದ್ಧಿಯುಳ್ಳವರಾಗಿರುತ್ತಾರೆ. ಸಮಸ್ತರ ಹೃದಯ ಕಮಲಗಳಲ್ಲಿಯೂ ವಿರಾಜಮಾನನಾಗಿರುವ ನಿನ್ನನ್ನು ಮತ್ತೆಲ್ಲೋ ಹುಡುಕಲು ಹೋಗುತ್ತಾರೆ. ಅಜ್ಞಾನಿಗಳಾದ ಜನರಿಗೆ ಇದೆಂತಹ ಅಜ್ಞಾನವೋ ಕವಿದು ಬಿಟ್ಟಿದೆ. ಅಂತರ್ಭವೇನಂತ ಭವಂತಮೇ ವಹ್ಯತಂತ್ಯಜಂತೋ ಮೃಗಯಂತಿ ಸಂತಃ ಅಸಂತಮಪ್ಯಂತ ಹಿ ಮಂತರೇಣ ಸಂತಂ ಗುಣಂ ತಂ ಕಿಮುಯಂತಿ ಸಂತಃ. ಅನಂತನೇ, ನೀನು ಎಲ್ಲರ ಅಂತಃಕರಣದಲ್ಲಿಯೂ ವಿರಾಜಮಾನನಾಗಿರುವೆ. ವಿವೇಕಿಗಳಾದ ಸತ್ಪುರುಷರು ಜಡ ಚೇತನಮಯವಾದ ಶರೀರದಲ್ಲಿ ಅನಾತ್ಮವಾದ ಜಡ ಭಾಗಗಳನ್ನು ತಿರಸ್ಕರಿಸಿ ತಮ್ಮ ಅಂತಃಕರಣದಲ್ಲಿ ಸರ್ವದೇಹಾತ್ಮಕನಾದ ನಿನ್ನನ್ನೇ ಹುಡುಕುವರು. ಅಜ್ಞಾನದಿಂದ ಹಗ್ಗದಲ್ಲಿ ಆರೋಪಿತವಾದ ಸರ್ಪದ ನಿರಾಕರಣೆಯಾದ ಹೊರತು ಹಗ್ಗದ ಜ್ಞಾನ ಉಂಟಾಗುವುದಿಲ್ಲ. ಹಾಗೆಯೇ ಅನಾತ್ಮಗಳಾದ ದೇಹಾದಿಗಳನ್ನು ನಿಷೇಧಿಸಿದ ಹೊರತು ಆತ್ಮಜ್ಞಾನ ಉಂಟಾಗುವುದಿಲ್ಲ.
ಅಥಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗ್ರಹೀತ ಏವ ಹಿ ಜಾನಾತಿ ತತ್ವಂ ಭಗವನ್ಮಹಿಂ ನೋ ನ ಚಾನ್ಯ ಏಕೋಪಿ ಚಿರಂ ವಿಚಿನ್ವನ್. ದೇವನೇ, ಯಾವ ಮನುಷ್ಯನು ನಿನ್ನ ಚರಣ ಕಮಲಗಳ ಅತ್ಯಲ್ಪವಾದ ಅನುಗ್ರಹವನ್ನಾದರೂ ಪಡೆಯುವನೋ ಆತನು ನಿನ್ನ ಸ್ವರೂಪದ ಮಹಿಮೆಯ ತತ್ವವನ್ನು ಸುಲಭವಾಗಿ ಬಹಳ ಬೇಗ ತಿಳಿದುಕೊಳ್ಳುತ್ತಾನೆ. ಬೇರೆಯವರು ಜ್ಞಾನ ವೈರಾಗ್ಯಾದಿಗಳನ್ನು ಬಹಳ ಕಾಲದವರೆಗೂ ಅನುಸಂಧಾನ ಮಾಡಿದರೂ ನಿನ್ನ ಮಹಿಮೆಯನ್ನು ಯಥಾವತ್ತಾಗಿ ತಿಳಿಯುವುದಿಲ್ಲ. ತದಸ್ತು ಮೇನಾಥ ಸಭೂರಿ ಭಾಗೋ ಭವೇತ್ರವಾನ್ಯತ್ರ ತುವಾ ತಿರಶ್ಚಾಂ ಏನಾಹಮೇಕೋಪಿ ಭವಜ್ಜನಾನಾಂ ಭೂತ್ವಾ ನಿಷೇವೇ ತವ ಪಾದ ಪಲ್ಲವಂ. ಆದುದರಿಂದ ಭಗವಂತನೇ, ನನ್ನ ಈ ಜನ್ಮದಲ್ಲಾಗಲಿ ಬೇರೆ ಜನ್ಮದಲ್ಲಾಗಲಿ ಪಶು ಪಕ್ಷಿಗಳ ಜನ್ಮದಲ್ಲೇ ಆಗಲಿ ನಿನ್ನ ಭಕ್ತ ಸಮೂಹದಲ್ಲಿ ಒಬ್ಬ ಭಕ್ತನಾಗಿದ್ದು ನಿನ್ನ ಚರಣ ಕಮಲಗಳ ಸೇವೆ ಮಾಡಲು ಸಾಧ್ಯವಾಗುವಂತಹ ಮಹಾಭಾಗ್ಯವು ಪ್ರಾಪ್ತವಾಗುವಂತೆ ಅನುಗ್ರಹಿಸು. ಅಹೋತಿ ಧನ್ಯಾ ವ್ರಜಗೋ ರಮಣ್ಯಸ್ತನ್ಯಾಮೃತಂ ಪೀತಮತೀವ ಮಿತೆ ಮುದಾ ಯಾಸಾಂ ವಿಭೋ ವತ್ಸತರಾತ್ಮಜಾತ್ಮನಾ ಯತೃಪ್ತಯೇದ್ಯಾಪಿ ನ ಚಾರಮಧ್ವರಾಃ. ಸ್ವಾಮಿಯೇ, ಜಗತ್ತು ಆರಂಭವಾದಾಗಿನಿಂದ ಇದುವರೆಗೆ ನಡೆದಿರುವ ಹಲವಾರು ಯಜ್ಞಯಾಗಾದಿಗಳು ನಿನಗೆ ತೃಪ್ತಿಯನ್ನು ಉಂಟು ಮಾಡಿಲ್ಲ. ಕರುಗಳ ರೂಪನಾಗಿ ಗೋವುಗಳ ಮತ್ತು ಪುರುಷ ಶಿಶುವಿನ ರೂಪವಾಗಿ ಗೋಪಿಯರ ಅಮೃತ ರೂಪವಾದ ಹಾಲನ್ನು ಪರಮಾನಂದದಿಂದ ಬಹಳವಾಗಿ ಕುಡಿದು ತೃಪ್ತನಾಗಿರುವೆ. ಆದುದರಿಂದ ವೃಜದಲ್ಲಿರುವ ಗೋವುಗಳು ಮತ್ತು ಗೋಪಸ್ತ್ರೀಯರೇ ಅತ್ಯಂತ ಧನ್ಯರು. ಅಹೋ ಭಾಗ್ಯಂ ನಂದ ಗೋಪ ವ್ರಜೌಕಸಾಂ ಯನ್ಮಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ಪರಮಾನಂದ ಸ್ವರೂಪನಾದ ಸನಾತನನಾದ ಪರಿಪೂರ್ಣನಾದ ಪರಬ್ರಹ್ಮ ಸ್ವರೂಪನಾದ ನೀನು ಯಾರಿಗೆ ಪರಮಮಿತ್ರನಾಗಿರುವೆಯೋ ಅಂತಹ ನಂದ ಗೋಕುಲದ ಗೋಪ ಬಾಲಕರ ಭಾಗ್ಯವೇ ಭಾಗ್ಯವು. ಈಶಾಂತು ಭಾಗ್ಯ ಮಹಿಮಾಚ್ಯುತ ತಾವದಾಸ್ತಾಮೇಕಾದಶೈವ ಹಿ ವಯಂ ಬತ ಭೂರಿ ಭಾಗಾಃ ಏತದೃಶೀಕ ಚಷಕೈರಸಭಕೃತ್ ವಿಭಾಮಃ ಶರ್ವಾದಯೋಂಘೃದಜ ಮಧ್ವಮೃತಾಸವಂತೆ. ಅಚ್ಯುತನೇ, ಈ ವ್ರಜವಾಸಿಗಳ ಸೌಭಾಗ್ಯದ ಮಹಿಮೆಯು ಹಾಗಿರಲಿ. ನಾವು ಕೂಡ ಭಾಗ್ಯಶಾಲಿಗಳೇ ಆಗಿದ್ದೇವೆ. ಹೇಗೆಂದರೆ ಮನಸ್ಸೇ ಮೊದಲಾದ 11 ಇಂದ್ರಿಯಗಳಿಗೂ ಅಂತಃಕರಣಕ್ಕೂ ರುದ್ರನೇ ಮೊದಲಾದ ನಾವು ಅಧಿಷ್ಠಾತೃ ದೇವತೆಗಳಾಗಿದ್ದೇವೆ. ವೃಜವಾಸಿಗಳ ಮನಸ್ಸೇ ಮೊದಲಾದ ಇಂದ್ರಿಯಗಳನ್ನೇ ಪಾನಪಾತ್ರೆಗಳನ್ನಾಗಿ ಮಾಡಿಕೊಂಡು ಚಿತ್ತಕ್ಕೆ ಅಧೀಶನಾದ ನಿನ್ನ ಚರಣ ಕಮಲಗಳ ಅಮೃತಕ್ಕಿಂತಲೂ ಮಧುರವಾದ ಮದಿರೆಗಿಂತಲೂ ಹೆಚ್ಚು ಮದವನ್ನುಂಟು ಮಾಡುವ ಸುಮಧುರವಾದ ಮಕರಂದದ ರಸವನ್ನು ಸದಾ ಪಾನ ಮಾಡುತ್ತಿರುತ್ತೇವೆ. ಒಂದೊಂದು ಇಂದ್ರಿಯಗಳ ಮೂಲಕವಾಗಿ ನಿನ್ನ ಚರಣಾಮೃತವನ್ನು ಪಾನ ಮಾಡುವ ನಾವೇ ಮಹಾಭಾಗ್ಯಶಾಲಿಗಳು ಎಂದ ಮೇಲೆ ಎಲ್ಲ ಇಂದ್ರಿಯಗಳಿಂದಲೂ ಸರ್ವದಾ ನಿನ್ನ ಚರಣಾರವಿಂದಗಳ ಸೇವೆ ಮಾಡುವ ವೃಜ ಜನರ ಸೌಭಾಗ್ಯವು ಇಷ್ಟೆಂಬುದನ್ನು ಹೇಳಬೇಕಾಗಿಯೇ ಇಲ್ಲ. ತದ್ಭೂರಿ ಭಾಗ್ಯಮಿಹ ಜನ್ಮ ಕಿಮಪ್ಯಟವ್ಯಾಂ ಯದ್ಗೋಕುಲೇಪಿ ಕತಮಾಂಘ್ರಿರಜೋಭಿಷೇಕಂ ಯಜ್ಜೀವಿತಂತು ನಿಖಿಲಂ ಭಗವಾನ್ ಮುಕುಂದಸ್ತದ್ವ್ಯಾಪಿ ಸತ್ಪದರಜ ಶ್ರುತಿಮೃಗ್ಯಮೇವ. ಪ್ರಭುವೇ, ಈ ವ್ರಜಭೂಮಿಯಲ್ಲಿ ಯಾವುದಾದರೂ ಕಾಡಿನಲ್ಲಾದರೂ ಸರಿ, ಗೋಕುಲದಲ್ಲಿ ಯಾವುದಾದರೂ ಯೋನಿಯಲ್ಲಾದರೂ ಸರಿ ಜನ್ಮವು ಲಭಿಸಲಿ. ಹಾಗೆ ಲಭಿಸಿದರೆ ನಮಗೆ ಅದೊಂದು ವಿಶೇಷವಾದ ಸೌಭಾಗ್ಯವೇ ಸರಿ. ಏಕೆಂದರೆ ಇಲ್ಲಿ ಜನ್ಮವನ್ನು ಪಡೆದವಾದರೆ ನಿನ್ನ ಪ್ರೇಮಿ ಭಕ್ತರಲ್ಲಿ ಒಬ್ಬರ ಪಾದಧೂಳಿಯಾದರೂ ನಮ್ಮ ಮೇಲೆ ಬೀಳದೇ ಇರದು. ಇದರಿಂದಲೇ ನಾವು ಮಹಾಭಾಗ್ಯಶಾಲಿಗಳಾಗಿ ಬಿಡುತ್ತೇವೆ. ಪ್ರಭುವೇ, ನಿನ್ನನ್ನು ಪ್ರೀತಿಸುವ ಈ ವ್ರಜವಾಸಿಗಳ ಸಂಪೂರ್ಣ ಜೀವನವು ನಿನ್ನ ಜೀವನವೇ ಆಗಿದೆ. ನೀನು ಅವರ ಜೀವನದ ಸರ್ವಸ್ವವೂ ಆಗಿರುವೆ. ಆದುದರಿಂದ ಅವರ ಚರಣ ಕಮಲಗಳ ಧೂಳಿಯ ಸ್ಪರ್ಶವಾದರೆ ನಿನ್ನ ಪಾದ ಕಮಲಗಳ ಧೂಳಿಯ ಸ್ಪರ್ಶವಾದಂತೆಯೇ ಆಗುತ್ತದೆ. ಅನಾದಿ ಕಾಲದಿಂದಲೂ ವೇದಗಳು ನಿನ್ನ ಪಾದಧೂಳಿಯನ್ನೇ ಹುಡುಕಿಕೊಂಡು ತಡಕಾಡುತ್ತಿವೆ.
ಯೇಷಾಂ ಘೋಷ ನಿವಾಸಿನಾಮುತ ಭವಾನ್ ಕಿಂ ದೇವರಾತೇತಿ ನಶ್ಚೇತೋ ವಿಶ್ವಫಲಾತ್ ಫಲಂ ತ್ವದಪರಂ ಕುತ್ರಾಪ್ಯಯನ್ಮುಹ್ಯತಿ ಸದ್ವೇಷಾದಿವಪೂತನಾಪಿ ಸಕುಲಾ ತ್ವಾಮೇವ ದೇವಾಪಿತಾ ಯದ್ಧಾಮಾರ್ಥ ಸುಹೃತ್ ಪ್ರಿಯಾತ್ಮ ತನಯ ಪ್ರಾಣಾಶಯ ಸ್ವತ್ಕೃತೆ. ದೇವತೆಗಳಿಗೂ ಆರಾಧ್ಯನಾದ ಪ್ರಭುವೆ, ವ್ರಜವಾಸಿಗಳು ಮಾಡುತ್ತಿರುವ ಸೇವೆಗೆ ನೀನೇನು ಫಲ ಕೊಡುವೆ? ಸಮಸ್ತ ಫಲಗಳಿಗೂ ನೀನು ಫಲಸ್ವರೂಪನಾಗಿರುವುದು ನಿಜ. ನಿನಗಿಂತ ದೊಡ್ಡದಾದ ಯಾವ ಫಲವೂ ಇಲ್ಲ. ಆದರೆ ಅಷ್ಟೇ ಫಲವು ವ್ರಜವಾಸಿಗಳಿಗೆ ಪರ್ಯಾಪ್ತವೇ ಎಂಬುದನ್ನು ತರ್ಕಿಸುತ್ತಿರುವ ನನ್ನ ಮನಸ್ಸು ವಿಮೋಹಗೊಂಡಿದೆ. ಭಕ್ತಪರಾಧೀನನಾದ ನೀನು ನಿನ್ನನ್ನೇ ಅವರಿಗೆ ಕೊಟ್ಟುಕೊಂಡರೂ ಅವರ ಋಣದಿಂದ ಮುಕ್ತನಾಗಲಾರೆ. ಹೇಗೆಂದರೆ ನಿನ್ನ ಸ್ವರೂಪವನ್ನು ಪೂತನೆ ಮತ್ತು ಅವಳ ಕುಲಕ್ಕೆ ಸೇರಿದ ಅಘಾಸುರ, ಬಕಾಸುರ ಮುಂತಾದವರು ಪಡೆದುಕೊಂಡು ಮುಕ್ತಿಯನ್ನು ಪಡೆದರು. ನಿನಗೆ ಹಾಲುಣಿಸುವಾಗ ಪೂತನೆಯ ವೇಷವು ಮಾತ್ರ ಸತೀ ಸಾಧ್ವಿಯಂತೆ ಇದ್ದಿತೇ ಹೊರತು ಹೃದಯದಲ್ಲಿ ಅವಳು ಅತ್ಯಂತ ಕ್ರೂರಿಯೇ ಆಗಿದ್ದಳು. ಅವಳಿಗೂ ನಿನ್ನ ಸ್ವರೂಪವು ಲಭಿಸಿಬಿಟ್ಟಿತು. ಹೀಗಿರುವಾಗ ಯಾವ ವ್ರಜವಾಸಿಗಳು ತಮ್ಮ ಮನೆ, ಸಂಪತ್ತು, ಸ್ವರ್ಗ, ಪ್ರಿಯ ವಸ್ತುಗಳು, ಶರೀರ, ಪುತ್ರರು, ಪ್ರಾಣ ಮತ್ತು ಮನಸ್ಸು ಎಲ್ಲವನ್ನು ನಿನ್ನ ಚರಣಕಮಲಗಳಲ್ಲಿ ಸಮರ್ಪಿಸಿಬಿಟ್ಟಿರುವರೋ, ಯಾರು ಸಮಸ್ತ ಕಾರ್ಯಗಳನ್ನು ನಿನ್ನ ಪ್ರೀತಿ, ಒಲುಮೆ ಮತ್ತು ಸಂತೋಷಗಳಿಗಾಗಿಯೇ ಮಾಡುವರೋ, ಅಂತಹ ವ್ರಜವಾಸಿಗಳನ್ನು ಕುರಿತ ಅನುಗ್ರಹ ಋಣದಿಂದ ನೀನು ಹೇಗೆ ಮುಕ್ತನಾಗುವೆ? ತಾವದ್ರಗಾದಯಸ್ತೇನಾಸ್ತಾವತ್ ಕಾರಾಗ್ರಹಂ ಗೃಹಂ ತಾವನ್ಮೋಹೋಂಗ್ರಿ ನಿಗಡೋ ಯಾವತ್ ಕೃಷ್ಣ ನತೆ ಜನಾಹ. ಶ್ಯಾಮಸುಂದರನೇ, ಜೀವರು ಎಂದಿನವರೆಗೆ ನಿನ್ನವರಾಗಿರುವುದಿಲ್ಲವೋ, ಎಂದಿನವರೆಗೆ ನಿನ್ನವರಾಗುವುದಿಲ್ಲವೋ, ನಿನ್ನ ಭಕ್ತರಾಗುವುದಿಲ್ಲವೋ, ಅಲ್ಲಿಯವರೆಗೆ ತಾನೇ ರಾಗದ್ವೇಷಾದಿಗಳು ಕಳ್ಳರಾಗಿ ಆತ್ಮಗುಣಗಳನ್ನು ಅಪಹರಿಸುತ್ತಾರೆ. ಮನೆಯು ಸೆರೆಮನೆಯಾಗಿರುತ್ತದೆ ಮತ್ತು ಮೋಹವು ಕಾಲುಗಳಿಗೆ ಸಂಕೋಲೆಯಾಗಿ ಬಂಧನಕ್ಕೆ ಕಾರಣವಾಗುತ್ತದೆ. ಪ್ರಪಂಚಂ ನಿಷ್ಪ್ರಪಂಚೋಪಿ ವಿಡಂಬಯಸಿ ಭೂತಲೆ ಪ್ರಪನ್ನ ಜನತಾನಂದ ಸಂದೋಹಂ ಪ್ರಥಿತುಂ ಭುರಭೋ. ಪ್ರಭುವೆ, ನೀನು ಜಗದ್ವ್ಯಾಪಾರದಿಂದ ರಹಿತನಾಗಿದ್ದರೂ ಶರಣಾಗತರಾದ ಭಕ್ತರ ಅನಂತವಾದ ಆನಂದವನ್ನು ಪ್ರಸಿದ್ಧಿಪಡಿಸುವ ಸಲುವಾಗಿ ಭೂಮಿಯಲ್ಲಿ ಅವತರಿಸಿ ಪ್ರಪಂಚದ ಜನರಂತೆಯೇ ನಟನೆ ಮಾಡುತ್ತಿರುವೆ. ಜಾನಂತಯೇವ ಜಾನಂತು ಕಿಂ ಬಹುಕ್ತ್ಯಾ ನ ಮೇ ಪ್ರಭೋ ಮನಸೋ ವಪುಷೋ ವಾಚೋ ವೈಭವಂ ತವ ಗೋಚರಃ. ಸ್ವಾಮಿಯೇ, ಹೆಚ್ಚು ಹೇಳುವುದರಿಂದ ಪ್ರಯೋಜನವೇನೂ ಇಲ್ಲ. ಲೋಕದಲ್ಲಿ ಯಾರು ನಿನ್ನ ಮಹಿಮೆಯನ್ನು ತಿಳಿದಿರುವರೋ ಅವರು ತಿಳಿದಿರಲಿ. ನನ್ನ ಮನಸ್ಸು, ಮಾತು ಮತ್ತು ಶರೀರಗಳಂತೂ ನಿನ್ನ ಮಹಿಮೆಯನ್ನು ತಿಳಿಯಲು ಸರ್ವಥಾ ಅಸಮರ್ಥವಾಗಿವೆ. ಅನುಜಾನೀಹಿ ಮಾಂ ಕೃಷ್ಣ ಸರ್ವಂ ತ್ವಂ ವೇತ್ಸಿ ಸರ್ವದೃಕ್ ತ್ವಮೇವ ಜಗತಾಂ ನಾಥೋ ಜಗದೇತತ್ತವಾರ್ಪಿತಂ. ಸಚ್ಚಿದಾನಂದ ರೂಪನಾದ ಕೃಷ್ಣನೇ, ನೀನು ಸರ್ವಸಾಕ್ಷಿಯಾಗಿ ಎಲ್ಲವನ್ನೂ ತಿಳಿದವನಾಗಿರುವೆ. ಸಕಲ ಜಗತ್ತಿಗೂ ಸ್ವಾಮಿಯಾಗಿರುವೆ. ಈ ಅಖಂಡ ಭೂಮಂಡಲವು ನಿನ್ನಲ್ಲಿಯೇ ನೆಲೆಗೊಂಡಿದೆ. ನಾನು ನಿನ್ನ ವಿಷಯದಲ್ಲಿ ಮತ್ತೇನು ಹೇಳಲಿ? ನನ್ನನ್ನು ಭಕ್ತನನ್ನಾಗಿ ಸ್ವೀಕರಿಸು ಸ್ವಾಮಿಯೇ. ನಾನು ನನ್ನ ಲೋಕಕ್ಕೆ ಹೋಗಲು ಅನುಮತಿಸು. ಶ್ರೀಕೃಷ್ಣ ವೃಷ್ಣಿಕುಲ ಪುಷ್ಕರ ಜೋಷದಾಯನ್ ಕ್ಷಾನಿರ್ಜರ ದ್ವಿಜ ಪಶೂದಧಿವರುದ್ಧಿಕಾರಿನ್ ಉದ್ಧರ್ಮ ಶಾರ್ವರಹ ರಕ್ಷಿತಿ ರಾಕ್ಷಸದೃಗಾಕಲ್ಪ ಮಾರ್ಕ ಮರ್ಹನ್ ಭಗವನ್ ನಮಸ್ತೆ. ಸಮಸ್ತರ ಮನಃ ಪ್ರಾಣಗಳನ್ನು ರೂಪ ಮಾಧುರ್ಯಗಳಿಂದ ಆಕರ್ಷಿಸುವ ಶ್ಯಾಮ ಸುಂದರನೇ, ನೀನು ಯದುವಂಶ ರೂಪವಾದ ಕಮಲವನ್ನು ವಿಕಾಸಗೊಳಿಸುವ ಸೂರ್ಯನಾಗಿರುವೆ. ಭೂ, ದೇವತಾ, ಬ್ರಾಹ್ಮಣ, ಪಶು ರೂಪವಾದ ಸಮುದ್ರವನ್ನು ಉಕ್ಕಿಸುವುದರಲ್ಲಿ ಅಂದರೆ ಅಭಿವೃದ್ಧಿಗೊಳಿಸುವುದರಲ್ಲಿ ನೀನು ಹುಣ್ಣಿಮೆಯ ಚಂದ್ರನಾಗಿರುವೆ. ಪಾಷಂಡಿ ಧರ್ಮವೆಂಬ ರಾತ್ರಿಯ ಘೋರ ಅಂಧಕಾರವನ್ನು ನಾಶಗೊಳಿಸುವುದರಲ್ಲಿ ಚಂದ್ರ ಸೂರ್ಯರಿಗೆ ಸಮಾನನಾಗಿರುವೆ. ಲೋಕದ್ರೋಹಿಗಳಾದ ಕಂಸನೆ ಮೊದಲಾದ ರಾಕ್ಷಸರಿಗೆ ನೀನು ದ್ರೋಹಿಯಾಗಿರುವೆ. ಭಗವಂತ, ಅಕಲ್ಪವಾಗಿ ಅಚಂದ್ರಾರ್ಕವಾಗಿ ನಿನಗೆ ನಾನು ನಮಸ್ಕರಿಸುತ್ತಲೇ ಇರುತ್ತೇನೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ,
ಸೃಷ್ಟಿಕರ್ತನಾದ ಬ್ರಹ್ಮನು ಈ ಪ್ರಕಾರವಾಗಿ ಶ್ರೀಕೃಷ್ಣನನ್ನು ಸ್ತುತಿಸಿ ಅವನಿಗೆ 3 ಪ್ರದಕ್ಷಿಣೆಗಳನ್ನು ಮಾಡಿ ನಮಸ್ಕರಿಸಿ ತನ್ನ ಸ್ಥಾನವಾದ ಸತ್ಯಲೋಕಕ್ಕೆ ತೆರಳಿದನು. ಬ್ರಹ್ಮನು ಈ ಮೊದಲೇ ಕರುಗಳನ್ನು ಗೋಪಬಾಲಕರನ್ನು ಅವರು ಹಿಂದಿದ್ದ ಸ್ಥಳಕ್ಕೆ ಕಳುಹಿಸಿಬಿಟ್ಟಿದ್ದನು. ಶ್ರೀಕೃಷ್ಣನು ಬ್ರಹ್ಮದೇವರನ್ನು ಬೀಳ್ಕೊಟ್ಟು ಕರುಗಳನ್ನು ಹೊಡೆದುಕೊಂಡು ಯಮುನಾ ನದಿಯ ತೀರಕ್ಕೆ ಬಂದನು. ಹಿಂದಿನಂತೆಯೇ ಮಳಲು ದಿಣ್ಣೆಯ ಬಳಿಯಲ್ಲಿ ತನ್ನ ಸ್ನೇಹಿತರಾದ ಗೋಪಬಾಲಕರು ಇದ್ದರು. ತಮ್ಮ ಜೀವನ ಸರ್ವಸ್ವನಾದ ಪ್ರಾಣವಲ್ಲಭನಾದ ಶ್ರೀಕೃಷ್ಣನನ್ನು ಅಗಲಿ ಗೋಪಾಲ ಬಾಲಕರಿಗೆ 1 ವರ್ಷವೇ ಕಳೆದು ಹೋಗಿದ್ದಿತು. ಆದರೂ ಶ್ರೀಕೃಷ್ಣನ ಯೋಗಮಾಯೆಯಿಂದ ಮರುಳಾದ ಗೋಪಬಾಲಕರು ಕ್ಷಣಾರ್ಧದ ಹಿಂದೆ ತಾವು ಶ್ರೀಕೃಷ್ಣನನ್ನು ನೋಡಿದ್ದೆವೆಂದೇ ಭಾವಿಸಿಕೊಂಡರು. ಕೃಷ್ಣನನ್ನು ಅಗಲಿದ ಭಾವನೆಯೇ ಅವರಲ್ಲಿ ಉಂಟಾಗಲಿಲ್ಲ. ಕರುಗಳನ್ನು ಕರೆತರುವ ಸಲುವಾಗಿ ಹೋಗಿದ್ದನಲ್ಲವೇ ಶ್ರೀಕೃಷ್ಣ, ಆದರೆ ಎಡಬಿಡದೆ ತಮ್ಮ ಜೊತೆಯಲ್ಲೇ ಶ್ರೀಕೃಷ್ಣನಿರುವನೆಂದು ಅವರು ಭಾವಿಸಿಕೊಂಡರು. ಕಿಂ ಕಿಂ ನ ವಿಸ್ಮರಂತೀಹ ಮಾಯಾ ಮೋಹಿತ ಚೇತಸಃ ಯನ್ಮೋಹಿತಂ ಜಗತ್ ಸರ್ವಮಭೀಕ್ಷ್ಣಂ ವಿಸ್ಕೃತಾತ್ಮಕಂ. ಜಗತ್ತಿನಲ್ಲಿರುವ ಸಮಸ್ತ ಜೀವಿಗಳು ಭಗವಂತನ ಯೋಗಮಾಯೆ ಎಂಬ ತೆರೆಯಿಂದ ಮುಚ್ಚಿದವುಗಳಾಗಿ ಯಾವುದನ್ನು ತಾನೇ ಮರೆಯದೇ ಇರುತ್ತವೆ. ಆತನ ಯೋಗಮಾಯೆಯಿಂದ ವಿಮೋಹಗೊಳಿಸಲ್ಪಟ್ಟ ಜಗತ್ತು ಆತ್ಮ ಸ್ವರೂಪವನ್ನೇ ಸಂಪೂರ್ಣವಾಗಿ ಮರೆತೇ ಬಿಡುತ್ತದೆ. ಪರೀಕ್ಷಿತ ಮಹಾರಾಜ ಶ್ರೀಕೃಷ್ಣನನ್ನು ಕಾಣುತ್ತಲೇ ಗೋಪ ಬಾಲಕರು ಅತ್ಯುತ್ಸಾಹದಿಂದ ಆತನಿಗೆ ಹೇಳಿದರು, ಕೃಷ್ಣ, ನೀನು ಬಂದುದು ಒಳ್ಳೆಯದೇ ಆಯಿತು. ನಿನಗೆ ಸ್ವಾಗತ ಬಯಸುತ್ತೇವೆ. ನೀನಿಲ್ಲದೆ ನಾವು 1 ತುತ್ತು ಅನ್ನವನ್ನು ತಿಂದಿರುವುದಿಲ್ಲ. ಇತ್ತ ಬಾ, ಕುಳಿತುಕೋ, ನಾವೆಲ್ಲರೂ ಒಟ್ಟಾಗಿ ಆನಂದದಿಂದ ಊಟ ಮಾಡೋಣ. ಶ್ರೀಕೃಷ್ಣನು ನಗು ನಗುತ್ತಲೇ ಗೋಪಬಾಲಕರ ಜೊತೆಯಲ್ಲೇ ಕುಳಿತು ಆನಂದದಿಂದ ಊಟ ಮಾಡಿದನು. ಬಳಿಕ ಹೆಬ್ಬಾವಿನ ತೊಗಲನ್ನು ಗೋಪಬಾಲಕರಿಗೆ ತೋರಿಸಿ ವೃಂದಾವನದಿಂದ ವ್ರಜಭೂಮಿಗೆ ಹಿಂದಿರುಗಿದನು. ಶ್ರೀಕೃಷ್ಣನ ತಲೆಯು ನವಿಲುಗರಿಯಿಂದಲೂ ಹೂವಿನ ದಂಡೆಯಿಂದಲೂ ಸಮಲಂಕೃತವಾಗಿದ್ದಿತು. ಹೊಸ ಹೊಸ ಬಣ್ಣದ ಧಾತುಗಳಿಂದ ಅವನ ಶ್ಯಾಮಲ ಶರೀರವು ಚಿತ್ರಿತವಾಗಿದ್ದಿತು. ಅವನು ಹಳ್ಳಿಯ ಕಡೆಗೆ ಹೋಗುತ್ತಿದ್ದಾಗ ಕೆಲವು ಗೋಪಾಲಕರು ಕೊಳಲನ್ನು ಊದುತ್ತಿದ್ದರು, ಕೆಲವರು ಕೊಂಬುಗಳನ್ನು ಊದುತ್ತಿದ್ದರು, ಕೆಲವರು ಕೈ ಮೇಲೆಯಲ್ಲಿ ಪೀಪಿಗಳನ್ನು ಮಾಡಿಕೊಂಡು ಊದುತ್ತಿದ್ದರು. ಇದೊಂದು ವಾದ್ಯೋತ್ಸವದಂತೆಯೇ ಕಾಣುತ್ತಿದ್ದಿತು. ಹಿಂಭಾಗದಲ್ಲಿ ಕೆಲವು ಗೋಪಬಾಲಕರು ಶ್ರೀಕೃಷ್ಣನ ಲೋಕಪಾವನವಾದ ಕೀರ್ತನೆಗಳನ್ನು ಹಾಡುತ್ತಿದ್ದರು. ಕೆಲವರು ತಮ್ಮ ಕರುಗಳ ಹೆಸರುಗಳನ್ನು ಹಿಡಿದು ಕೂಗುತ್ತಿದ್ದರು. ಕೆಲವರು ತಮ್ಮ ಕರುಗಳಿಗೆ ಮುದ್ದಿಡುತ್ತಾ ಹೋಗುತ್ತಿದ್ದರು. 2 ಕಡೆಗಳಲ್ಲಿ ನಿಂತು ಉತ್ಸಾಹದಿಂದ ನೋಡುತ್ತಿದ್ದ ಗೋಪಿಕಾಸ್ತ್ರೀಯರ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತಾ ಶ್ರೀಕೃಷ್ಣನು ವ್ರಜವನ್ನು ಪ್ರವೇಶಿಸಿದನು. ಪರೀಕ್ಷಿತನೇ, ಅಂದಿಗೆ ಅಘಾಸುರನ ಸಂಹಾರವಾಗಿ 1 ವರ್ಷವು ಕಳೆದು ಹೋಗಿದ್ದರು. ಪರಮಾತ್ಮನ ಯೋಗಮಾಯೆಯಿಂದ ಆವರಿಸಲ್ಪಟ್ಟಿದ್ದ ಗೋಪಬಾಲಕರು ಹಳ್ಳಿಯನ್ನು ಸೇರಿದ ನಂತರ ತಮ್ಮ ತಂದೆ ತಾಯಿಗಳಿಗೆ ಹೇಳಿದರು, ಅದ್ಯಾನೇನ ಮಹಾವ್ಯಾಲೋ ಯಶೋದಾನಂದ ಸೂನುನ ಹತೋವಿತ ವಯಂ ಚಾಸ್ಮಾ ದಿತಿಬಾಲ ವ್ರಜೇ ಜಗುಹು. ಅಪ್ಪ, ಯಶೋದಾ ಮಾತೆಯ ಮುದ್ದು ಮಗನಾದ ಶ್ರೀಕೃಷ್ಣನು ಇಂದು ವೃಂದಾವನದಲ್ಲಿ ಒಂದು ದೊಡ್ಡ ಹೆಬ್ಬಾವನ್ನು ಸಂಹರಿಸಿ ನಮ್ಮೆಲ್ಲರನ್ನೂ ರಕ್ಷಿಸಿದನು. ಪರೀಕ್ಷಿತ ರಾಜನು ಪ್ರಶ್ನಿಸುತ್ತಾನೆ, ಬ್ರಾಹ್ಮಣ ಶ್ರೇಷ್ಠರೇ, ವ್ರಜವಾಸಿಗಳಿಗೆ ಶ್ರೀಕೃಷ್ಣನು ಮಗನಾಗಿರಲಿಲ್ಲ, ಬೇರೆಯವರ ಮಗನಾಗಿದ್ದನು. ಹಾಗಿದ್ದರೂ ಆತನ ಮೇಲೆ ವ್ರಜವಾಸಿಗಳಿಗೆ ಅಷ್ಟು ಅಪಾರವಾದ ಪ್ರೀತಿ ಇದ್ದುದರ ಕಾರಣವೇನು? ಶ್ರೀಕೃಷ್ಣನ ಮೇಲಿದ್ದಂತಹ ಪ್ರೇಮವು ಗೋಪಿಯರಿಗೆ ತಮ್ಮ ಮಕ್ಕಳ ಮೇಲೆಯೇ ಇರಲಿಲ್ಲ. ತಾವು ದಯಮಾಡಿ ಇದಕ್ಕೆ ಕಾರಣವನ್ನು ತಿಳಿಸಿರಿ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಮಹಾರಾಜ, ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳಿಗೂ ಅವುಗಳ ಆತ್ಮನಲ್ಲಿಯೇ ಹೆಚ್ಚಿನ ಪ್ರೀತಿ ವಿಶ್ವಾಸವಿರುತ್ತದೆ. ಪ್ರಾಣಿಗಳು ತಮ್ಮ ಆತ್ಮವನ್ನೇ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತವೆ. ಪುತ್ರ, ಧನ ಇತ್ಯಾದಿಗಳ ಮೇಲಿನ ಪ್ರೇಮವೂ ಕೂಡ ತನ್ನ ಆತ್ಮನ ಮೇಲಿರುವ ಅಪಾರವಾದ ಪ್ರೇಮದಿಂದಲೇ ಉಂಟಾಗುತ್ತದೆ. ಆತ್ಮ ಪ್ರೀತಿಗಾಗಿ ಮಕ್ಕಳನ್ನು ಪಡೆಯುವುದು, ಆತ್ಮ ಪ್ರೀತಿಗಾಗಿ ಧನವನ್ನು ಸಂಪಾದಿಸುವುದು, ಆತ್ಮ ಪ್ರೀತಿಗಾಗಿ ವಿವಾಹ ಎಲ್ಲವೂ ಆತ್ಮವನ್ನು ತಣಿಸುವುದಕ್ಕಾಗಿಯೇ. ಆದುದರಿಂದ ಎಲ್ಲ ಪ್ರಾಣಿಗಳಿಗೂ ಅವುಗಳ ಆತ್ಮನಲ್ಲಿ ಅಪಾರವಾದ ಪ್ರೀತಿ ಇರುತ್ತದೆ. ಈ ಕಾರಣದಿಂದಲೇ ರಾಜೇಂದ್ರ, ಎಲ್ಲ ಪ್ರಾಣಿಗಳಿಗೂ ತಮ್ಮ ಆತ್ಮದ ಮೇಲೆ ಎಷ್ಟು ಮಮತೆ ಇರುವುದೋ ಅಷ್ಟು ಮಮತೆಯು ತನ್ನದೆನಿಸಿಕೊಂಡ ಮಕ್ಕಳ ಮೇಲಾಗಲಿ, ಧನದ ಮೇಲಾಗಲಿ, ಗೃಹದ ಮೇಲಾಗಲಿ, ಗೃಹಿಣಿಯ ಮೇಲಾಗಲಿ ಇರುವುದಿಲ್ಲ. ನೃಪಶ್ರೇಷ್ಠನೇ, ದೇಹವೇ ಆತ್ಮವೆಂದು ತಿಳಿದುಕೊಂಡಿರುವವರಿಗೂ ಕೂಡ ತಮ್ಮ ದೇಹದ ಮೇಲೆ ಎಷ್ಟು ಮಮತೆ ಇರುವುದೋ ಆ ಮಮತೆಯು ಅವರ ಶರೀರಕ್ಕೆ ಸಂಬಂಧಿಸಿದ ಪುತ್ರ, ಮಿತ್ರ, ಕಳತ್ರಾದಿಗಳ ಮೇಲೂ ಇರುವುದಿಲ್ಲ. ವಿಚಾರ ಮಾಡಿ, ದೇಹವು ನಾನಲ್ಲ, ಅದರಲ್ಲಿರುವ ಆತ್ಮನು ನಾನು ಎಂಬ ತಿಳುವಳಿಕೆ ಉಂಟಾದಾಗ
ದೇಹದ ಮೇಲಿನ ಪ್ರೇಮಕ್ಕಿಂತಲೂ ಆತ್ಮದ ಮೇಲೆಯೇ ಹೆಚ್ಚಿನ ಮಮತೆ ಉಂಟಾಗುತ್ತದೆ. ಹಾಗೆ ಆತ್ಮನ ಮೇಲೆ ಹೆಚ್ಚಿನ ಮಮತೆ ಉಂಟಾಗುವುದರಿಂದಲೇ ಶರೀರವು ಜೀರ್ಣಿಸಿ ಹೋಗುತ್ತಿದ್ದರೂ ಬದುಕಿರಬೇಕು ಎನ್ನುವ ಆಸೆಯು ಹೆಚ್ಚಾಗುತ್ತಿರುತ್ತದೆ. ಇದಕ್ಕೆ ಆತ್ಮನ ಮೇಲಿರುವ ಅಗಾಧವಾದ ಪ್ರೇಮವೇ ಕಾರಣ. ತಸ್ಮಾತ್ ಪ್ರಿಯತಮ ಸ್ವಾತ್ಮ ಸರ್ವೇಷಾಮಪಿ ದೇಹಿನಾಂ ತದರ್ಥಮೇವ ಸಕಲಂ ಜಗದೇತ ಚರಾಚರಂ. ಆದುದರಿಂದ ಮಹಾರಾಜ, ಪ್ರಪಂಚದಲ್ಲಿರುವ ಸಮಸ್ತ ಪ್ರಾಣಿಗಳಿಗೂ ಅತ್ಯಂತ ಪ್ರಿಯವಾದುದೆಂದರೆ ಅವುಗಳಲ್ಲಿರುವ ಆತ್ಮವೇ ಆಗಿದೆ. ಅಂತಹ ಆತ್ಮದ ಸುಪ್ರೀತಿಗಾಗಿಯೇ ಚರಾಚರಾತ್ಮಕವಾದ ಈ ಸಕಲ ಜಗತ್ತು ನಿರ್ಮಿತವಾಗಿದೆ. ಅಂತಹ ಸಮಸ್ತ ಆತ್ಮಗಳಿಗೂ ಶ್ರೀಕೃಷ್ಣನೇ ಆತ್ಮಸ್ವರೂಪನಾಗಿದ್ದಾನೆಂದು ತಿಳಿ. ಪ್ರಪಂಚಕ್ಕೆ ಕಲ್ಯಾಣವನ್ನುಂಟು ಮಾಡುವ ಸಲುವಾಗಿ ಇವನು ಯೋಗಮಾಯೆಯನ್ನು ಆಶ್ರಯಿಸಿ ದೇಹಧಾರಿಯಾದ ಮಾನವನಂತೆ ಕಾಣಿಸಿಕೊಂಡಿದ್ದಾನೆ. ಶ್ರೀಕೃಷ್ಣನನ್ನು ಯಾರು ಅವನ ನಿಜ ಸ್ವರೂಪದಿಂದ ತಿಳಿದಿರುವರೋ ಅವನಿಗೆ ಚರಾಚರ ವಸ್ತುಗಳಿಂದ ಕೂಡಿರುವ ಈ ಜಗತ್ತು, ಇದಕ್ಕಿಂತಲೂ ಅತಿರಿಕ್ತವಾದ ದೇವರೂಪಗಳು ಎಲ್ಲವೂ ಶ್ರೀಕೃಷ್ಣ ರೂಪವಾಗಿಯೇ ಕಾಣುತ್ತವೆ. ಶ್ರೀಕೃಷ್ಣನನ್ನು ಬಿಟ್ಟು ಬೇರೆ ಯಾವುದೇ ಪ್ರಾಕೃತ ಅಥವಾ ಅಪ್ರಾಕೃತ ವಸ್ತುಗಳಿಲ್ಲವೆಂದೇ ಅವರು ಭಾವಿಸುತ್ತಾರೆ. ಏಕೆಂದರೆ ಯಾವ ವಸ್ತುವು ಪರಿಣಾಮವನ್ನು ಪಡೆದು ಸಕಲ ಭೂತಗಳಿಗೂ ಕಾರಣವೆನಿಸಿದೆಯೋ ಅಂತಹ ಪ್ರಕೃತಿಗೆ ಕೂಡ ಶ್ರೀಕೃಷ್ಣನೇ ಮೂಲ ಕಾರಣನಾಗಿರುವುದರಿಂದ ಸರ್ವಾತ್ಮನಾದ ಅವನಿಗಿಂತಲೂ ವಿಶಿಷ್ಟವಾದ ಭಿನ್ನವಾದ ವಸ್ತುವು ಯಾವುದು ತಾನೇ ಇದ್ದೀತು ಹೇಳಿರಿ. ಯಾವ ಮನುಷ್ಯರು ಸತ್ಪುರುಷರಿಗೆ ಆಶ್ರಯವಾದ ಮುಕುಂದನ ಪಾದಪಲ್ಲವವೆಂಬ ನೌಕೆಯನ್ನು ಆಶ್ರಯಿಸಿರುವರೋ ಅಂತಹವರಿಗೆ ಭವಸಾಗರವೆಂಬುದು ಗೋಷ್ಪಾದದಂತೆ ದಾಟಲು ಬಹಳ ಸುಲಭವಾಗುತ್ತದೆ. ಅಂತಹವರು ಭಗವದ್ ಅನುಗ್ರಹದಿಂದ ಬಹಳ ಶೀಘ್ರವಾಗಿ ಪರಮ ಪದವನ್ನು ಹೊಂದುತ್ತಾರೆ. ಅಂತಹವರಿಗೆ ವಿಪತ್ತುಗಳಿಗೆ ನಿವಾಸ ಸ್ಥಾನವಾದ ಸಂಸಾರವೆಂಬುದೇ ಇರುವುದಿಲ್ಲ. ಪರೀಕ್ಷಿತನೇ, ಶ್ರೀಕೃಷ್ಣನು ಕುಮಾರನಾಗಿದ್ದಾಗ ಮಾಡಿದ ಸಾಹಸ ಕಾರ್ಯವನ್ನು ಗೋಪಾಲಕರು ಅವನು ಪೌಗಂಡಾವಸ್ಥೆಗೆ ಬಂದಾಗ ಹೇಗೆ ಹೇಳಿದರು ಎಂದು ನೀನು ಕೇಳಿದೆಯಲ್ಲವೇ? ಆ ಸಂಬಂಧವಾಗಿ ನಡೆದ ಎಲ್ಲ ವಿಷಯಗಳನ್ನು ನಿನಗೆ ಹೇಳಿಯಾಗಿದೆ. ಏತತ್ ಸುಹೃದ್ಭಿಶ್ಚರಿತಂ ಮುರಾರೇ ರಘಾರ್ಧನಂಶಾದ್ವಲಜೇಮನಂಚ ವ್ಯಕ್ತೇತರದ್ರೂಪಮಜೋರ್ವಭಿಷ್ಟವಂ ಶೃಣ್ವನ್ ಗೃಣನ್ನೇತಿ ನರೋಖಿಲಾರ್ಥ. ಶ್ರೀಕೃಷ್ಣ ಭಗವಂತನು ಗೋಪಬಾಲಕರೊಡನೆ ವೃಂದಾವನದಲ್ಲಿ ಆಟವಾಡಿದ್ದು, ಅಘಾಸುರನ ಸಂಹಾರ, ಹಚ್ಚ ಹಸಿರಾದ ಗರಿಕೆಯ ಹುಲ್ಲಿನ ಮೇಲೆ ಕುಳಿತು ಗೋಪಬಾಲಕರೊಡನೆ ಶ್ರೀಕೃಷ್ಣನು ಭೋಜನ ಮಾಡಿದ್ದು, ಅಪ್ರಾಕೃತವಾದ ರೀತಿಯಲ್ಲಿ ಕರುಗಳನ್ನು ಗೋಪಬಾಲಕರನ್ನು ಶ್ರೀಕೃಷ್ಣನು ಪ್ರಕಟಪಡಿಸಿದ್ದು, ಬ್ರಹ್ಮನು ಮಾಡಿದ ಅದ್ಭುತವಾದ ಶ್ರೀಕೃಷ್ಣ ಸ್ತೋತ್ರ, ಈ ಪ್ರಸಂಗಗಳನ್ನು ಯಾವನು ಶ್ರದ್ಧೆಯಿಂದ ಕೇಳುವನೋ ಅಥವಾ ಪಠಿಸುವನೋ ಅಂತಹವನಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ವಿಧ ಪುರುಷಾರ್ಥಗಳು ಲಭಿಸುತ್ತವೆ. ಪರೀಕ್ಷಿತನೇ, ಹೀಗೆ ಶ್ರೀಕೃಷ್ಣ ಬಲರಾಮರು ಕುಮಾರಾವಸ್ಥೆಯಲ್ಲಿ ಆ ವಯಸ್ಸಿಗೆ ಅನುರೂಪವಾದ ಕಣ್ಣು ಮುಚ್ಚಾಲೆ, ಸೇತುಬಂಧನ, ಮರಕೋತಿ ಇವೇ ಮುಂತಾದ ಆಟಗಳನ್ನು ಆಡುತ್ತಾ ತಮ್ಮ ಕುಮಾರಾವಸ್ಥೆಯನ್ನು ವ್ರಜಭೂಮಿಯಲ್ಲೇ ಕಳೆವರು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 14ನೆಯ ಅಧ್ಯಾಯವೂ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.